ಈ ಭಯದ ವಿಚಾರನ ನಾವು ಹೆಂಗೆ ಡಿಗ್ ಮಾಡಿದೀವಿ ಅಂತಂದ್ರೆ, ನನಗೆ ಇವಾಗ ಓಡಾಡೋದಕ್ಕೂ ಓಡಾಡೋ ಕೆಲಸ ಕಡಿಮೆ ಆಗಿದ್ದರಿಂದ ತುಂಬಾ ಟೈಮ್ ಸಿಕ್ತು. ಹೀಗಾಗಿ ಭಯದ ವಿಚಾರದಲ್ಲಿ ಅಧ್ಯಾತ್ಮದಲ್ಲಿ ಏನೇನು ವಿಷಯಗಳಿದೆ, ಯಾರ್ಯಾರು ಹೇಗೆ ನೋಡ್ತಾರೆ ಅಂತ ನೋಡಿದಾಗ, ಬುದ್ಧ ಯಾವ ರೀತಿ ನೋಡ್ತಾನೆ ಭಯವನ್ನ, ವೇದಾಂತ ಯಾವ ರೀತಿ ನೋಡುತ್ತೆ, ವೇದಾಂತ ಉಪನಿಷತ್ ಯಾವ ರೀತಿ ನೋಡುತ್ತೆ, ಭಕ್ತಿ ಮಾರ್ಗ ಯಾವ ರೀತಿ ನೋಡುತ್ತೆ, ವಿವೇಕಾನಂದ್ರ ಯಾವ ರೀತಿ ನೋಡ್ತಾರೆ. ಸೊ ವಿವಿಧ ಸ್ವಾಮಿಗಳು ಸನ್ಯಾಸಿಗಳು ಯಾವ್ಯಾವ ರೀತಿಯಲ್ಲಿ ಇದನ್ನು ನೋಡ್ತಾರೆ ಅಂತ ಗಮನಿಸಿದಾಗ ಒಂದೇ ಒಂದು ಪ್ಯಾಟ್ರನ್, ಕಾಮನ್ ಪ್ಯಾಟ್ರನ್ ನನಗೆ ಕಾಣಿಸಿದ್ದೇನಂತಂದ್ರೆ, ದ ಫೈನಲ್ ಫೈನಲ್ ಭಯದ ನಿರ್ಮುಕ್ತಿ ಫೈನಲ್ ಲೈನ್ ಎಲ್ಲರ ಟೀಚಿಂಗ್ಸ್ ಅಲ್ಲಿ ಕಂಡಿದ್ದು ಮತ್ತೆ ಎಲ್ಲರ ರಿಯಲೈಸೇಷನ್ ಅಲ್ಲಿ ಕಂಡಿದ್ದು ಎರಡು ವಿಷಯ. ಒಂದು ದ್ವೈತ ಭಾವ, ಅಂದ್ರೆ ಫಿಯರ್. ಅವಾಗ ಹೇಳ್ತಾರೆ, ಕ್ವಶನ್ ಟು ಹೂಮ್ ದಿಸ್ ಫಿಯರ್ ಈಸ್. ಯು ಪುಟ್ ದಿಸ್ ಕ್ವಶನ್, ಭಯ ಆಗತ್ತೆ, ಯಾರಿಗಪ್ಪ ಭಯ? ಬುದ್ಧ ಹೇಳ್ತಾನೆ ಅನಾಥವಾದ ಅಂತ. ದೇರ್ ಇಸ್ ನೋ ಮೀ, ದೇರ್ ಇಸ್ ನೋ ಮೀ. ಸೊ ಭಯ ಯಾರಿಗೆ ಬರ್ತಾ ಇದೆ ಅಂತ ನಾವು ಪ್ರಶ್ನೆ ಹಾಕೋಬೇಕು. ದಟ್ ಈಸ್ ಆಲ್ಸೋ ರಮಣಸ್ ವೇ ಆಫ್ ಆಸ್ಕಿಂಗ್ ಹೂ ಇಸ್ ಹ್ಯಾವಿಂಗ್ ದ ಫಿಯರ್ ಅಂತ. You say me, then ask who is the me that is fearing. So it is not the eternal self. ಆತ್ಮನಿಗೆ ಭಯ ಬರುವುದೇ ಇಲ್ಲ, ಯಾಕಂದ್ರೆ ಅದು ದ್ವೈತ ವರ್ಜಿತ. ಆತ್ಮನನ್ನೋದು ದ್ವೈತ ವರ್ಜಿತ. ಆತ್ಮನನ್ನೋದು ಒಂದೇ, ಏಕಂ ನಿತ್ಯಂ ವಿಮಲಂ ಅಚಲಂ, ಒಂದೇ ಅದು. ಹಾಗಾದ್ರೆ ಭಯ ಬರಬೇಕಾದಾಗ ಎರಡು ಎಲಿಮೆಂಟ್ ಇರಬೇಕು, ನಾನು ಮತ್ತು ನನ್ನ ಭಯ, ನಾನು ಮತ್ತು ನನ್ನ ಭಯ. ಸೊ ಈ ದ್ವೈತ ಯಾರಿಗೆ, ಡ್ಯುಯಾಲಿಟಿ ಯಾರಿಗೆ ಉಂಟಾಗತ್ತೆ ಅಂದ್ರೆ ಅಹಂಕಾರಕ್ಕೆ ಉಂಟಾಗತ್ತೆ. ಈಗೋ ಸಫರ್ಸ್ ದಿ ಫಿಯರ್, ಈಗೋ ಸಫರ್ಸ್ ದಿ ಫಿಯರ್. ಸೊ ವೆನ್ ಎವರ್ ಫಿಯರ್ ಕಮ್ಸ್, ಇಟ್ ಈಸ್ ಅನ್ ಅಪಾರ್ಚುನಿಟಿ ಟು ಐಡೆಂಟಿಫೈ ದಿ ಎಕ್ಸಿಸ್ಟೆನ್ಸ್ ಆಫ್ ಈಗೋ. ಸೊ ಇಲ್ಲಿ ಸ್ವಲ್ಪ ನೀವೆಲ್ಲ ಆಲ್ರೆಡಿ ಗಮನಿಸಿದಿರಿ. ಗಮನಿಸಿರೋ ಹಾಗೆ ನಾವು ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಕೋಪದ ಹಿಂದೆನೂ ಕೂಡ, ದುಃಖದ ಹಿಂದೆನೂ ಕೂಡ, ಭಯದ ಹಿಂದೆ ಕೂಡ ಅವರು ಒಂದು ಶಬ್ದವನ್ನ ಬಳಸ್ತಾರೆ. ಅಂದ್ರೆ ಎಲ್ಲರೂ ಕಂಡ್ಕೊಂಡಿರೋ ಸತ್ಯ ಏನಪ್ಪಾ ಅಂದ್ರೆ, ನಮ್ಮ ಕೋಪ, ನಮ್ಮ ದುಃಖ, ನಮ್ಮ ಭಯದ ಹಿಂದೆ ಇರುವಂಥದ್ದು ಅಟ್ಯಾಚ್ಮೆಂಟ್, ರಾಗ, ಅಟ್ಯಾಚ್ಮೆಂಟ್. ಎಲ್ಲೆಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೋ ಬೈ ಡಿಫಾಲ್ಟ್ ಅಲ್ಲಿ ದುಃಖ ಇರ್ತದೆ, ಅಲ್ಲಿ ಕೋಪ ಇರ್ತದೆ ಮತ್ತು ಅಲ್ಲಿ ಭಯ ಇರ್ತದೆ ಅಂತ. ಹಾಗಾದ್ರೆ ರೂಟ್ ಕಾಸ್ ಆಫ್ ಫಿಯರ್ ಅಕಾರ್ಡಿಂಗ್ ಟು ಬುದ್ಧ, ಬುದ್ಧನ ಪ್ರಕಾರ ಈ ರೂಟ್ ಎಲ್ಲಿದೆ ಭಯಕ್ಕೆ ಅಂತಂದ್ರೆ, ಒಂದು ಅಟ್ಯಾಚ್ಮೆಂಟ್. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅವನು, ಅಟ್ಯಾಚ್ಮೆಂಟ್. ಯಾವುದಕ್ಕೆ ಅಟ್ಯಾಚ್ಮೆಂಟ್? ಕ್ಲಿಂಗಿಂಗ್ ಟು ದ ಬಾಡಿ. ಅದು ನನ್ನ ದೇಹ ಆಗಿರ್ಬೋದು, ಇನ್ನೊಬ್ಬರ ದೇಹ ಆಗಿರ್ಬೋದು. ನನ್ನ ದೇಹದ ಮೇಲೆ ನಾನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಾಗ ಅದು ಬದಲಾದಾಗೆಲ್ಲ ದುಃಖ ಆಗ್ತದೆ, ನೋವಾಗತ್ತೆ. ಬದಲಾಗಬಾರ್ದು ಅನ್ನೋ ಹೋರಾಟ ಮಾಡ್ತೀನಿ. ಇಲ್ಲಿ ಜ್ಞಾನದ ಅವಿದ್ಯೆಯ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅವಿದ್ಯೆ ಏನ್ ಹೇಳುತ್ತೆ? ನನ್ನ ದೇಹ ಬದಲಾಗಬಾರ್ದು, ನನ್ನ ದೇಹಕ್ಕೆ ರೋಗ ಬರಬಾರ್ದು, ನನ್ನ ದೇಹವನ್ನ ಗುರುತಿಸ್ಬೇಕು, ನಾನು ಈ ದೇಹಕ್ಕೆ ಇನ್ನೊಂದು ದೇಹದ ಅವಶ್ಯಕತೆ ಇದೆ. ಇವೆಲ್ಲವೂ ಕೂಡ ಅಟ್ಯಾಚ್ಮೆಂಟ್ ಮತ್ತು ಇಗ್ನೋರೆನ್ಸ್ ಇಂದ ಬರ್ತಾ ಇರೋದು. ಎರಡನೇದು ಕ್ರೇವಿಂಗ್ ಇಂದ, ರಾಗದಿಂದ ಬರ್ತಾ ಇದೆ ಭಯ. ರಾಗ, ಡಿಸೈರ್ ಫಾರ್ ಸೆಕ್ಯೂರಿಟಿ, ಡಿಸೈರ್ ಫಾರ್ ಪ್ಲೆಜರ್, ಡಿಸೈರ್ ಫಾರ್ ಕಂಟಿನ್ಯೂಟಿ. ಎಲ್ಲವೂ ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು, ಸುಖ ನಿರಂತರವಾಗಿರ್ಬೇಕು, ನನಗೆ ಸಂರಕ್ಷಣೆ ಬೇಕು ಅಂತ. ಈ ಸಂರಕ್ಷಣೆಯ ಭಾವ ಯಾವುದಕ್ಕೆ ಉಂಟಾಗ್ತಾ ಇದೆ? ಈಗ ಇದಕ್ಕೆ ಫೈನಲ್ ಗೋಲ್ಡನ್ ವರ್ಡ್ಸ್ ಪೇಂಟ್ ಮಾಡಬೇಕಂದಾಗ, ದ ಓನ್ಲಿ ಸೊಲ್ಯೂಷನ್ ಟು ಎರಾಡಿಕೇಟ್ ದ ಫಿಯರ್ ಈಸ್ ಟು ಡೆವಲಪ್ ಆತ್ಮಭಾವ, ನಾಟ್ ದೇಹ ಭಾವ. ಆತ್ಮಭಾವ, ನಾನು ಆತ್ಮನ್, ನಾನು ನಿರಂತರವಾಗಿದ್ದೇನೆ. ಐ ಡೋಂಟ್ ಐಡೆಂಟಿಫೈ, ರಿಲೇಟ್ ವಿತ್ ದಟ್ ವಿಚ್ ಇಸ್ ಇಂಪರ್ಮನೆಂಟ್, ದಟ್ ವಿಚ್ ಇಂಪರ್ಮನೆಂಟ್ ಅಂತ. ಸೊ ಆ ಕ್ರೇವಿಂಗು ಕೂಡ ಯಾಕೆ ಇಂಪರ್ಮನೆನ್ಸ್ನ ಬಿಡ್ತಾ ಇಲ್ಲ? ಅದು ಇಂಪರ್ಮನೆನ್ಸ್ ಪರ್ಮನೆಂಟ್ ಆಗಬೇಕು ಅಂತ ಬಯಸ್ತೇವೆ, ಅದರಿಂದ ಸೆಕ್ಯೂರಿಟಿ ಬಯಸ್ತೇವೆ, ಅದರಿಂದ ನಿರಂತರತೆ. ಒಂದು ಸುಖ ಬಂತು ಅದು ಹಾಗೆ ಇರಲಿ ಅಂತ ಬಯಸ್ತೇವೆ, ಒಂದು ದುಃಖ ಬಂತು ಅದು ಬರಬಾರ್ದು ಅಂತ ಬಯಸ್ತೇವೆ. ಹೀಗೆ ಮೂರನೇದು, ಫಸ್ಟು ಅಟ್ಯಾಚ್ಮೆಂಟ್ ರಾಗ,
ಅಟ್ಯಾಚ್ಮೆಂಟ್, ಉಪಾದಾನ. ಎರಡನೇದು ಕ್ರೇವಿಂಗ್, ಕ್ರೇವಿಂಗ್ ಅಂದ್ರೆ ರಾಗ. ಮೂರನೇದು ಅವಿಜ್ಜ, ಅದು ಇಗ್ನೋರೆನ್ಸ್. ಏನಂತಂದ್ರೆ ಎಲ್ಲಿವರೆಗೂ ನೀವು ದೇಹ ಮತ್ತು ಮನಸ್ಸು ಅನ್ಕೊಳ್ತಿರೋ, ಎಲ್ಲಿವರೆಗೂ ನಾನ್ ಸೆಲ್ಫ್ ಅಂತ ಅನ್ಕೊಳ್ತಿರೋ, ಎಲ್ಲಿವರೆಗೂ ಇಂಪರ್ಮನೆನ್ಸ್ ಇದೆ ಅಂತ ಅನ್ಕೊಳ್ತೀವಿ, ಪರ್ಮನೆಂಟ್ ಇಂಪರ್ಮನೆನ್ಸ್ ಅಂತ ಅನ್ಕೊಳ್ತಿರೋ, ಅಲ್ಲಿವರೆಗೂ ಸಫರಿಂಗು ಕಟ್ಟಿಟ್ಟ ಬುತ್ತಿ. ಸಫರಿಂಗು ಕಟ್ಟಿಟ್ಟ ಬುತ್ತಿ. ಈ ಫಿಯರ್ ಯಾಕೆ ಕಂಟಿನ್ಯೂ ಆಗುತ್ತೆ ನಮ್ಮ ಅನ್ಕಾನ್ಶಿಯಸ್ ಅಲ್ಲೂ ಕಾನ್ಶಿಯಸ್ ಅಲ್ಲೂ ಅನ್ನೋದಕ್ಕೆ ಮೂರು ವಿಷಯಗಳನ್ನ ನಾನು ಕಂಟಿನ್ಯೂಸ್ ಆಗಿ ಹಿಪ್ನೋಟೈಸ್ ಆಗ್ಬಿಟ್ಟಿದ್ದೀನಿ. ನಾನು ಹುಟ್ಟಿದಾಗಿಂದ ಪುಣ್ಯಭಾವತಿ ಅವ್ರು ಹೇಳಿದಾರಲ್ಲ, ಚೈಲ್ಡ್ಹುಡ್ ಅಲ್ಲಿ ಡೋಂಟ್ ಡೂ ದ್ಯಾಟ್, ಡೋಂಟ್ ಡೂ ದಿಸ್ ಅಂತ ಹೇಳಿ ಸಾಮೂಹಿಕವಾಗಿ ನಮ್ಮನ್ನು ಹಿಪ್ನೋಟೈಸ್ ಮಾಡಿದ್ರು, ನಮ್ಮಲ್ಲಿ ಭಯದ ಬೀಜವನ್ನ ಬಿತ್ತಿದ್ರು. ಅದು ಬೆಳೀತಾ 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 ಅದು ವಿಶಾಲ ಆಕಾರ ತಗೊಳ್ತು. ಆವಾಗ ಈ ದ ಬಾಡಿ ಇಸ್ ಮೀ, ನಾನು ಈ ದೇಹ ಅನ್ಕೊಂಡಾಗ, ನಾನು ಈ ದೇಹ ಅಂತ ಅನ್ಕೊಂಡಾಗ, ಏನು ಬದಲಾಗಬಾರದು ಅಂತ ಅನ್ಕೊಂಡಾಗ, ಮತ್ತೆ ನಾನು ಯಾವಾಗ್ಲೂ ಆರಾಮಾಗಿರ್ಬೇಕು, ಐ ಮಸ್ಟ್ ಬಿ ಸೇಫ್ ಅನ್ನುವಂತಹ ಭಾವದಲ್ಲಿರ್ಬೇಕು. ನಥಿಂಗ್ ಇಸ್ ಸೇಫ್ ಆನ್ ದಿಸ್ ವರ್ತ್, ಎವ್ರಿಥಿಂಗ್ ಇಸ್ ಸ್ನ್ಯಾಚ್ಡ್ ಬೈ ದಿ ಡೆತ್. ಸೊ ಅದನ್ನ ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ. ಸತ್ಯವನ್ನ ನೋಡಕ್ ಇಷ್ಟಪಡದೇ ಇರೋನಿಗೆ ದುಃಖ ಮತ್ತು ಭಯ ಅದು ಸಹಜವಾಗಿ ಅವನಲ್ಲಿರುತ್ತೆ. ಎರಡು ರೀತಿ ಭಯಗಳಿದೆ ನಮ್ಮಲ್ಲಿ. ಒಂದು ವರ್ಡ್ಲಿ ಫಿಯರ್, ವರ್ಡ್ಲಿ ಫಿಯರ್, ಪ್ರಾಪಂಚಿಕವಾದ ಭಯ. ಏನೇನು? ಡೆತ್. ಅದು ಈಗ ನಿಮ್ ಜೊತೆ ಚರ್ಚೆ ಮಾಡ್ತೇನೆ, ಡೆತ್ ಬಗ್ಗೆ ಹೇಗೆ ಆ ಡೆತ್ ನ ತಗೋಬೇಕು ಅಂತ. ಲಾಸ್, ಸಿ ವಿ ಲುಕ್ ಅಟ್ ಲಾಸ್ ಆಸ್ ನೆಗೆಟಿವ್, ಬಟ್ ಯುವರ್ ಲಾಸ್ ಆಫ್ ಚೈಲ್ಡ್ಹುಡ್ ಇಸ್ ಅ ಬರ್ತ್ ಆಫ್ ಅಡಲ್ಟ್ಹುಡ್. ಯುವರ್ ಲಾಸ್ ಆಫ್ ಅಡಲ್ಟ್ಹುಡ್ is the birth of middle age. The loss of middle age is the birth of the wisdom body called old age. Old age without wisdom ಇದ್ರೆ ಅದು ಓಲ್ಡ್ ಏಜ್ ಅಂತ, ವಯಸ್ಸಾಯ್ತು ಅಂತ. ಬಟ್ ಓಲ್ಡ್ ಏಜ್ ವಿತ್ wisdom is the blessing. So when the seed loses, we get the sprout, we get the trees, plants and the trees. ಸೊ ಕಳೆದುಕೊಳ್ಳೋದ್ರ ಬಗ್ಗೆ ನಮ್ಮ ಒಪಿನಿಯನ್ನ ನಾವು ಪರ್ಸೆಪ್ಷನ್ನ ಚೇಂಜ್ ಮಾಡ್ಕೋಬೇಕು ಅಂತ. ಕಳೆದುಕೊಳ್ಳೋದು ಎಲ್ಲವೂ ಕೆಟ್ಟದ್ದಲ್ಲ, ಏನೇನ್ ಕಳೆದುಕೊಂಡಿದ್ದೀರೋ ಅದು ನಿಮ್ಮನ್ನ ಬೆಳೆಸಿದ್ದೇ ಇದೆ ಅಂತ. ಇನ್ನ ಪ್ರಪಂಚಿಕ ಭಯದಲ್ಲಿರುವಂಥದ್ದು ಪೇನ್. ಪೇನ್, ಸೊ ಅದಕ್ಕೆ ಪೇನ್ ಏನಂದ್ರೆ, ಪೇನ್ ಈಸ್ ಇನ್ನವೈಟಬಲ್ ಬಟ್ ಸಫರಿಂಗ್ ಈಸ್ ಆಪ್ಷನಲ್. ಪೇನ್ ಬರ್ತದಪ್ಪ, ರಾಮನಿಗೂ ಬರ್ತದೆ, ಕೃಷ್ಣನಿಗೆ. ಯಾರು ದೇಹವನ್ನ ಧರಿಸ್ತಾರೋ ಅವ್ರಿಗೆ ಪೇನ್ ಬರ್ತದೆ. ಪೇನ್ ಈಸ್ ಇನ್ನವೈಟಬಲ್, ಬಟ್ ಆ ಜ್ಞಾನ ನಾವಲ್ಲಿ ತುಂಬೋದಿಲ್ಲ. ನಾವು ಮಕ್ಕಳು ಹಾಗೆ ರಚ್ಚ ಹಿಡಿತೇವೆ, ನಂಗೆ ಈ ಪೇನ್ ಬೇಡ, ನಂಗೆ ಈ ಪೇನ್ ಬೇಡ ಅಂತ. ಸೊ ವಿ ಆರ್ ನಾಟ್ ರೆಡಿ ಟು ಲುಕ್ ಎಟ್ ದ ಟ್ರುತ್ ಆಸ್ ಇಟ್ ಈಸ್. ಅದು ದುಃಖಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಪ್ರಾಪಂಚಿಕ ಭಯದಲ್ಲಿ ರಿಜೆಕ್ಷನ್, ನಮ್ಮನ್ನ ವಿರೋಧಿಸ್ತಾರೆ, ನಮ್ಮನ್ನ ದೂರ ಇಟ್ಟುಬಿಡ್ತಾರೆ ಅಂತ. ನಾವು ಸಂಘಜೀವಿಗಳಾದ್ದರಿಂದ, ಸಾಂಘಿಕವಾಗಿ ಬದುಕ್ತೀವಿ. ಆದ್ದರಿಂದ ವಿ ಆರ್ ಕಾಲ್ಡ್ ಸೋಷಿಯಲ್ ಎನಿಮಲ್ಸ್. ಸೊ ಸೋಷಿಯಲ್ ಎನಿಮಲ್ಸ್ ವಿಲ್ ಲಿವ್ ಇನ್ ದ ಸೋಷಿಯಲ್ ಫಾರೆಸ್ಟ್ and they continue to take the birth in the social world. But awakening happens to the one who has disconnected from the society. ಅಂದ್ರೆ ಆ ಹರ್ಡ್ ಮೆಂಟಾಲಿಟಿ ಇಂದ ದಾಟಿರೋವನು, ಎಲ್ಲರಂತಾನೆ ಬದುಕ್ತಾ ಇಲ್ಲ, ಎಲ್ಲರಂತೆ ವಿಚಾರ ಮಾಡ್ತಾ ಇಲ್ಲ ಅಂತ. ಈ ಹರ್ಡ್ ಮೆಂಟಾಲಿಟಿಯಿಂದ ದಾಟ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು, ವಿ ಡೋಂಟ್ ಅಕ್ಸೆಪ್ಟ್ ಅನ್ಸರ್ಟೆನಿಟಿ. Uncertainty exists as a natural phenomena. There is only certainty in life is uncertain. ಆ ಸರ್ಟೇನ್ ಆಗಿರ್ಬೇಕು ಅಂತ ನಾವು ನೋಡ್ತೇವೆ. ಅದು ಕೂಡ ಇದೆಲ್ಲ ಮಾಡ್ತಿರೋದು ಯಾವುದು ಅಂದ್ರೆ ಅಹಂಕಾರ ಅಂತ. ಈಗೋ ಡಸಂಟ್ ವಾಂಟ್ ಟು ಅಕ್ಸೆಪ್ಟ್ ದಿ ಅನ್ಸರ್ಟೆನಿಟಿ. ಸೊ ಆದ್ದರಿಂದ ದೀಸ್ ಆರ್ ಫ್ರಮ್ ಐಡೆಂಟಿಫಿಕೇಶನ್ ವಿತ್ ಇಂಪರ್ಮನೆಂಟ್. ಯಾವಾಗ ನಾವು ಇಂಪರ್ಮನೆಂಟ್, ಅನಿಶ್ಚಿತತೆಯೊಂದಿಗೆ ನಾವು ಗುರುತಿಸ್ಕೋತೀವೋ, ಸಾವಿನ ಭಯ, ಕಳೆದುಕೊಳ್ಳುವ ಭಯ, ನೋವಿನ ಭಯ, ರಿಜೆಕ್ಷನ್ ಮಾಡ್ಬಿಡ್ತಾರನ್ನೋ ಭಯ, ವಿರೋಧಿಸಲ್ಪಡ್ತೀವಿ ಅನ್ನೋ ಭಯ, ಅನ್ಸರ್ಟೆನಿಟಿ, ಅದರ ಭಯ, ಅನಿಶ್ಚಿತತೆಯ ಭಯ. ಮತ್ತೆ ಬುದ್ಧ ಹೇಳ್ತಾನೆ, ಭಯದಲ್ಲಿ ಮಾರಲ್ ಫಿಯರ್ ಅಂತ ಇದೆ, ಅದು ನಮ್ಗೆ ಬಹಳ ಒಳ್ಳೆಯದು, ಹೆಲ್ತಿ ಫಿಯರ್. ಅದನ್ನ ನಾವು ಬೆಳೆಸ್ಕೋಬೇಕು. ಯಾವುದು?
ಫಿಯರ್ ಆಫ್ ಹಾರ್ಮಿಂಗ್ ಅದರ್ಸ್, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಿಟ್ಟಿತ್ತಪ್ಪ. ಫಿಯರ್ ಆಫ್ ಅನ್ಎಥಿಕಲ್ ಆಕ್ಷನ್, ಅನೈತಿಕವಾಗಿ ನಾನು ನಡ್ಕೊಂಡ್ಬಿಡ್ತೀನಲ್ಲ ಅನ್ನುವ ಭಯ ನನ್ನಲ್ಲಿ. ಅದು ಅಧ್ಯಾತ್ಮ ಸಾಧಕರಿಗೆ ಈ ಭಯಗಳು ಇರಲೇಬೇಕು ಅಂತ. ಯಾವುದು? ನಾನು ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬಾರ್ದು, ನನ್ನಿಂದ ಅನೈತಿಕವಾದ ಕೆಲಸಗಳು ಆಗಬಾರ್ದು, ಮತ್ತೆ ನನ್ನಿಂದ ಕರ್ಮವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಕಾಯಕಗಳು, ಕೆಲಸಗಳು ಆಗಬಾರದು ಅನ್ನುವಂಥದ್ದು. ಈ ತರದ ಭಯ ಬುದ್ಧ ತುಂಬಾ ಚೆನ್ನಾಗಿ ಹೇಳ್ತಾನೆ. ದಿಸ್ ಫಿಯರ್ ಪ್ರೊಟೆಕ್ಟ್ಸ್ ಅವೇರ್ನೆಸ್, ನಾಟ್ ದ ಈಗೋ ಅಂತ. ದಿಸ್ ಫಿಯರ್ ಪ್ರೊಟೆಕ್ಟ್ಸ್ ಅವೇರ್ನೆಸ್, ನಾಟ್ ದ ಈಗೋ ಅಂತ. ಇದನ್ನ ನಾವು ಗಾರ್ಡಿಯನ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಇಡೀ ಪ್ರಪಂಚ ಈ ರೀತಿಯ ಭಯದಲ್ಲಿದ್ರೆ ಎಂತ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತೆ. ಈ ಭಯ, ಈ ಮಾರಲ್ ಫಿಯರ್ ಏನಿದೆ, ನೈತಿಕವಾದ ಭಯ, ನಮ್ಮ ಅರಿವನ್ನ ಕಾಪಾಡುತ್ತೆ ಹೊರತು ಅಹಂಕಾರವನ್ನ ಗಾರ್ಡ್ ಮಾಡೋದಿಲ್ಲ, ಅಹಂಕಾರವನ್ನ ಸಂರಕ್ಷಣೆ ಮಾಡುವುದಿಲ್ಲ ಅಂತ. ಬುದ್ಧ ತನ್ನ ಸಾಕ್ಷಾತ್ಕಾರದಲ್ಲಿ ಕಂಡುಕೊಂಡಂತ ಒಂದು ಅಭಯ ಕೊಡ್ತಾನೆ, ಒಂದು ಅಭಯ. ಅವನು ಕೊಡೋ ಅಭಯ ಏನಪ್ಪಾ ಅಂತಂದ್ರೆ ದ ಗಿಫ್ಟ್ ಆಫ್ ಫಿಯರ್ಲೆಸ್ನೆಸ್. ಅವ ಹೇಳ್ತಾನೆ, ನೆವರ್ ಫೈಟ್ ವಿತ್ ಯುವರ್ ಫಿಯರ್, ಡು ನಾಟ್ ಫೈಟ್ ವಿತ್ ಯುವರ್ ಫಿಯರ್, ಪಾಯಿಂಟ್ 1. ಆಮೇಲೆ ನಿಮ್ಮ ಫಿಯರ್ನ ಬಹಳ ಸ್ಪಷ್ಟವಾಗಿ ನೋಡಿ, ಮತ್ತೆ ಅದ್ರ ಜೊತೆ ಐಡೆಂಟಿಟಿ ಬೆಳೆಸ್ಕೋಬೇಡಿ. ಈಗ ನೀವು ಹೇಳ್ತಿರಲ್ಲ, ನನ್ನ ಭಯ ನನ್ನ ಭಯ. ನನ್ನ ಭಯ ಇಲ್ಲ, ಅಲ್ಲಿರೋದು ಭಯ ಮಾತ್ರ. ಅದಕ್ಕೆ ನನ್ನದು ಅಂತ ಸೇರಿಸ್ಕೋಬೇಡಿ ಅಂತ. ಡೋಂಟ್ ಡೆವಲಪ್ ಅನ್ ಐಡೆಂಟಿಫಿಕೇಶನ್ ವಿತ್ ಅ ಫಿಯರ್, ಪಾಯಿಂಟ್ 1. ಆಮೇಲೆ ಆ ಫಿಯರ್ನ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತ. ಕ್ಲಾರಿಟಿಯನ್ನ ತಗೋಬೇಕು, ಕ್ಲಿಯರ್ ಆಗಿ ನೋಡ್ಬೇಕು ಏನಿದು ಫಿಯರ್. ಫಸ್ಟ್ ಆ ಫಿಯರ್ನ ನೋಡ್ಬೇಕಾದಾಗ ನನ್ನ ಫಿಯರ್ ಅನ್ನೋ ಅಟ್ಯಾಚ್ಮೆಂಟ್ನ ಕಟ್ ಮಾಡಬೇಕು. ಮತ್ತೆ ಈ ಫಿಯರ್ ನಂಗೆ ಬರಬಾರ್ದು, ಈ ಫಿಯರ್ನ ಹೆಂಗ್ ಹೊಡೆದಾಕ್ಬಿಡ್ಬೇಕು, ಫಿಯರ್ ಜೊತೆ ಫೈಟ್ ಮಾಡಬಾರದು ಅನ್ನುವಂಥದ್ದು. ಬುದ್ಧನ ಈ ಒಂದು ಸಂಕಲ್ಪ ಅವನಿಗೆ ನಿರ್ವಾಣವನ್ನ ಕೊಡ್ತು. ಇದು ನಾವು ಕೂಡ ಮಾಡಬೇಕು. ನಾನು ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ, ಹೋರಾಟ ಮಾಡಿ ಮಾಡ್ತಾ ಇದ್ದೆ. ಈಗ ಹೋರಾಟ ಮಾಡೋದಿಲ್ಲ. ಮುಂಚೆ ಗೊತ್ತಿರಲಿಲ್ಲ, ಹೋರಾಟ ಮಾಡಿ 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 ಭಯಕ್ಕೆ ಸೋಲ್ತಾ ಇರಲಿಲ್ಲ, ಬಟ್ ಅಹಂಕಾರಕ್ಕೆ ಸೋಲನ್ನ ಕೊಟ್ಬಿಟ್ಟು ಕುತ್ಕೋತಾ ಇದ್ವಿ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಬುದ್ಧ ಒಂದು ನಡೆದುಕೊಂಡ ರೀತಿಯನ್ನ ಅವನು ಹಂಚ್ಕೊಳ್ತಾನೆ. ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಅವ ನಿರ್ವಾಣ, ಇದು ಧ್ಯಾನ ಮಾಡಕ್ ನಮ್ಗೆ ಯಾಕಾಗಲ್ಲ ಅಂದ್ರೆ ಈ ಭಯನೇ ನಮಗೆ ಧ್ಯಾನ ಮಾಡೋದಕ್ಕೆ ಬಿಡೋದಿಲ್ಲ. ಸಮಾಧಿಗೆ ನಾವು ಯಾಕೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಸಮಾಧಿಗೆ ಹೋಗೋಕ್ಕೆ ಈ ನಮ್ಮ ಅಹಂಕಾರ ನಮ್ಮನ್ನ ಬಿಡೋದಿಲ್ಲ, ಅಹಂಕಾರ ರೂಪಿ ಈ ಭಯ ನಮ್ಮನ್ನು ಬಿಡೋದಿಲ್ಲ ಅಂತ. ಅವಾಗ ಬುದ್ಧ ಏನ್ ಟೆಕ್ನಿಕ್ ಮಾಡ್ದ ಅಂದ್ರೆ, ಅವ ಕುತ್ಕೊಂಡ ತನಗೆ ತಾನು ಒಂದು ಸಂಕಲ್ಪ ಮಾಡ್ದ ಅಂತ. ಏನು? ಯಾವುದಾದ್ರೂ ಭಯ ಹುಟ್ಟಲಿ, ಐ ವಿಲ್ ನಾಟ್ ಚೇಂಜ್ ಮೈ ಪಾಸ್ಚರ್, ನನ್ನ ಆಸನವನ್ನ ಬದಲಿಸಲ್ಲ. ಎಂಥ ಭಯ ಆದ್ರೂ ಬರಲಿ, ನಾನು ಈ ಆಸನವನ್ನ ಬದಲಾಯಿಸಲ್ಲ. ಯಾಕೆ ಅಂತಂದ್ರೆ, ಯಾವುದೋ ಒಂದು ಹುಟ್ಟಿದೆ ಅಂದ್ರೆ, ಈ ಭಯ ಎಲ್ಲಿಂದಲೋ ಹುಟ್ಟಿದೆ ಅಂದ್ರೆ ಅದು ನಿರ್ನಾಮ ಆಗಲೇಬೇಕು ಅನ್ನುವ ಸತ್ಯ ಅವನಿಗೆ ಫಸ್ಟ್ ಆ ಸತ್ಯದ ಸಾಕ್ಷಾತ್ಕಾರ ಆಗಿರೋದ್ರಿಂದ, ಈ ಹುಟ್ಟಿರುವ ಭಯ ನಶಿಸು ಹೋಗುವವರೆಗೂ ನಾನು ನನ್ನ ಆಸನವನ್ನ ಬದಲಾಯಿಸಲ್ಲ ಅಂತ. ಅದು ಮಹಾಸಂಕಲ್ಪ. ನಾವು ಕೂಡ ಭಯ ಬಂದ್ರೆ ಏನ್ ಮಾಡಬೇಕು ಅನ್ನೋದು ಮುಂದಿನ ಚರ್ಚೆ ಮಾಡೋಣ. ಬಟ್ ಅವನ ಸಂಕಲ್ಪ ಹೇಗಿತ್ತು? ಕುತ್ಕೊಂಡಾಗ ಸಾವು ಬರುತ್ತಾ, ಬರ್ಲಿ ಒಳ್ಳೇದು ಅಂತ. ಅವ ಅನ್ಕೊಂಡ್ಬಿಟ್ಟ, ನಾನೇನು ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ, ಇನ್ನು ಇದ್ದೇನು ಉಪಯೋಗ ಇಲ್ಲ, ಸಾವು ಬಂದು ತೆಗೆದುಕೊಂಡು ಹೋದ್ರೆ ಒಳ್ಳೇದೇ ಅಂತ. ಅವ ಭಯ ಬಂದ್ರೆ ಬರ್ಲಿ, ಬಂದಿರೋ ಭಯ ಸಾಯೋವರೆಗೂ ನಾನು ನನ್ನ ಆಸನ ಬದಲಾಯಿಸಲ್ಲ ಅಂತ. ಯಾಕಂದ್ರೆ ಆ ಭಯ ಸಾಯಕ್ಕೂ ಬಿಡೋದಿಲ್ಲ, ಬದುಕೋಕ್ಕೂ ಬಿಡೋದಿಲ್ಲ, ಮುಕ್ತರಾಗೋಕ್ಕೂ ಬಿಡೋದಿಲ್ಲ ಅಂತ. ಸೊ ಅಂತ ಭಯ ತಗೊಂಡು ಏನ್ ಮಾಡಬೇಕು? ಬಂದಿದೆ ಅಂದ್ರೆ ಹೋಗುತ್ತೆ ಅಂತ. ಯಾವುದು ಬಂದಿದೆಯೋ, ಯಾವುದು ಹುಟ್ಟಿದೆಯೋ ಅದು ಸಾಯಲೇಬೇಕು, ಇದು ನಿಯಮ. ಯಾವುದು ಸೃಷ್ಟಿಯಾಗಿದೆಯೋ ಅದು ನಾಶ ಆಗ್ಲೇಬೇಕು, ಅದು ನಿಯಮ. ಹೀಗಾಗಿ ಆತ್ಮ ಸಾಧನೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಆತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಅವ ಸ್ವಯಂಭು. ಯಾರಿಗೆ ಹುಟ್ಟು ಮತ್ತು ಸಾವಿಲ್ಲವೋ ಅವನು ಬದಲಾವಣೆಗೆ ಒಳಪಡೋದಿಲ್ಲ, ಅವನು ಹುಟ್ಟು ಸಾವಿಗೆ ಒಳಪಡೋದಿಲ್ಲ, ಅವನು ಕೊಳೆಯೋದಿಲ್ಲ. ಹಾಗಾಗಿ ಅವನು ಅನಂತ ಅಮರ.
ಸೊ ನಮ್ಮ ಐಡೆಂಟಿಫಿಕೇಶನ್ ಬದಲಾಗುವಂತಹ ಸಾಯುವಂತಹ ಅಹಂಕಾರದ ಜೊತೆಗೆ, ಬದಲಾಗುವಂತಹ ಸಾಯುವಂತಹ ದೇಹದ ಜೊತೆಗೆ, ಬದಲಾಗುವಂತಹ ಹುಟ್ಟುವಂಥದ್ದು ಇರುತ್ತದೆ, ಇರುವಂತೆ ಕಾಣುತ್ತದೆ ಮತ್ತು ಸಾಯುತ್ತದೆ ಅಂತ ಆಲೋಚನೆಗಳಿಗೂ ಭಾವನೆಗಳಿಗೂ ಐಡೆಂಟಿಫೈ ಮಾಡಿಕೊಳ್ಳದೆ ಅದನ್ನ ನೋಡುವಂತಹ ಆತ್ಮನ್, ಸಾಕ್ಷಿ ರೂಪದಲ್ಲಿ ಕುಳಿತುಕೊಂಡಿರೋ ಆತ್ಮನ್ನು, ಅವನ ಕಡೆ ನಮ್ಮ ಗಮನವನ್ನು ಶಿಫ್ಟ್ ಮಾಡಬೇಕು. ಇದು ಅಂದುಕೊಂಡ್ರೆ ಆಗೋದಿಲ್ಲ. ಇದು ಪ್ರತಿ ಸಾರಿ ಈ ಅರಿವಿನಿಂದ ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಅರಿವಿನಿಂದ ಸಾಧನೆ ಮಾಡಬೇಕು. ಅದಕ್ಕೆ ಒಂದು ತುಂಬಾ ಸುಂದರವಾದ ಒಂದು ಋಷಿ ಗುರು ಶಿಷ್ಯನ ಕತೆ. ಶಿಷ್ಯ ಹೇಳ್ತಾನೆ, ದ ವೈ ಡಸ್ ದಿ ಲೀಫ್ ಟ್ರಂಬಲ್ಸ್ ವೆನ್ ಇಟ್ ಫಾಲ್ಸ್ ಅಂತ. ಯಾಕೆ ಆ ಎಲೆ ಅದಿರುತ್ತೆ ಉದುರ್ಬೇಕಾದಾಗ ಅಂತ. ಆವಾಗ ಗುರು ಹೇಳ್ತಾನೆ, ಆ ಎಲೆಗೆ ಅರಿವಿಲ್ಲ, ತಾನು ಮರ ಅಂತ. ಸೊ ಈಗ ನೀವು ಡಿಸೈಡ್ ಮಾಡಬೇಕು, ನೀವು ಆ ಎಟರ್ನಲ್ ಆತ್ಮನ್ನ ಅಥವಾ ಉದುರಿ ಹೋಗುವ ಎಲೆಯ ರೂಪ ಇರುವಂತ ಈ ದೇಹ ಮತ್ತು ಮನಸ್ಸ ಅಂತ. ಯು ಶುಡ್ ಕೀಪ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ದಟ್ ಯು ಆರ್ ಅ ಓಷನ್, ನಾಟ್ ದ ವೇವ್. If you identify with the wave, you dissolve, you rise, you dissolve. There is a constant up and down, constant birth and death. The way you realize that you are the ocean, ನೀವು ಓಷನ್ ಅನ್ಕೊಳ್ತಾ ಇದ್ದಂಗೆನೆ ಫಸ್ಟ್ ಚೆಕ್ ಪಾಯಿಂಟ್ ಪರಮ ಶಾಂತತೆ ಅಂತ. ಶಾಂತಿ ಯಾವಾಗ ಉಂಟಾಗತ್ತೆ? ನಿರ್ಭಯತ್ವಂ ಇದ್ದಾಗ, ಭಯರಹಿತ ಜೀವನ ಇದ್ದಾಗ ಮಾತ್ರ ಶಾಂತಿ ಇರುತ್ತೆ. ಸುಮ್ಮನೆ ಓಂ ಶಾಂತಿ ಅಂದ್ರೆ ಶಾಂತಿ ಇರೋದಿಲ್ಲ. ಶಾಂತಿ ನೆಲೆಸಬೇಕಾದಾಗ ವ್ಯಾಕುಲತೆ ಇರಬಾರ್ದು. ವ್ಯಾಕುಲತೆಯ ಹುಟ್ಟು ಭಯದಿಂದ ಆಗ್ತದೆ. ಭಯದ ಹುಟ್ಟು ಅಟ್ಯಾಚ್ಮೆಂಟ್ ರಾಗದಿಂದ ಆಗ್ತದೆ. ಭಯದ ಹುಟ್ಟು ದ್ವೇಷದಿಂದ ಉಂಟಾಗ್ತದೆ. ಸೊ ಇವೆಲ್ಲವನ್ನು ಅರಿವಿನಿಂದ ನಾವು ಕಾಣ್ತಾ ಹೋಗಬೇಕು ಅಂತ. ಯಾವಾಗ ಅಂಗುಲಿ ಮಾಲನ್ನ ನೋಡೋದಕ್ಕೆ ಬುದ್ಧ ಹೋದನೋ, ಬುದ್ಧನಲ್ಲಿ ಯಾವುದೇ ರೀತಿ ಭಯ ಇರಲಿಲ್ಲ. ಆದರೆ ಅಂಗುಲಿ ಮಾಲ ಎಲ್ಲರಲ್ಲೂ ಒಂದು ಭಯವನ್ನು ಉಂಟು ಮಾಡಿದ್ದ, ಟೆರರೈಸ್ ಮಾಡಿದ್ದ, ಅವನು ಟೆರರಿಸ್ಟ್ ಇದ್ದ. ಬಟ್ ಬುದ್ಧ ವಾಸ್ ವಾಚಿಂಗ್ ಹಿಮ್ಸೆಲ್ಫ್ ಅಂಡ್ ದೇರ್ ವಾಸ್ ನೋ ಫಿಯರ್. ಫಿಯರ್ ಯಾಕೆ ಬರಬೇಕಪ್ಪ? ಇಫ್ ಯು ಹ್ಯಾವ್ ಡೆವಲಪ್ಡ್ ಬಾಡಿ ಐಡೆಂಟಿಫಿಕೇಶನ್ ವಿತ್ ಬಾಡಿ, ಇಫ್ ಯು ಹ್ಯಾವ್ ಡೆವಲಪ್ಡ್ ವಿತ್ ಐಡೆಂಟಿಫಿಕೇಶನ್ ವಿತ್ ನೇಮ್ ಅಂಡ್ ಫೇಮ್, if you have developed identification with the permanence with the body, no. So Buddha is the one who watched all the time himself. ಈಗ ನೀವು ನಿಮ್ಮನ್ನ ಗಮನಿಸ್ತಾ ಇದ್ರಿ, ಅದು ಇಂಜೆಕ್ಷನ್ ತಗೊಂಡೆ, ನಾನು ಕೋಪ ಮಾಡಿದೆ. ನಾವು ಬುದ್ಧ ಇಸ್ ಬಾರ್ನ್ ಇನ್ ನೀವು. ಈ ಬುದ್ಧ ನಿಮ್ಮಲ್ಲಿ ಹುಟ್ಟಿದ ಅಂತ. ಆ ಬುದ್ಧನ ಜನನ ನಿಮ್ಮಲ್ಲಿ ಆಗ್ಬಿಟ್ಟಿದೆ. ಆ ಬುದ್ಧತ್ವ ನಿಮ್ಮಲ್ಲಿ ಆಗಿದೆ. ಆ ಸಿದ್ಧ ಆಗ್ಬೇಕಷ್ಟೆ. ಆ ಬುದ್ಧತ್ವ ಜಾಗ್ರತೆ ಆಗಿರೋದ್ರಿಂದ, ಅರಿವಿನ ಜಾಗ್ರತೆ ಆಗಿರೋದ್ರಿಂದ ಅದು ಅನುಷ್ಠಾನ ಮಾಡಿದಾಗ ನೀವು ಬುದ್ಧರಾಗ್ತೀರಿ, ಸಿದ್ಧರಾಗ್ತೀರಿ ಅನ್ನುವಂಥ ವಿಷಯ. ಸೊ ಅದಕ್ಕೆ ಬುದ್ಧ ತನ್ನ ಸನ್ಯಾಸಿಗಳಿಗೆ ಈ ಒಂದು ಸಾಧನೆಯನ್ನ ಕೊಟ್ಟಿದ್ದ. ಅವ ಏನು ಹೇಳ್ದ? ಯಾವಾಗ ಭಯ ನಿಮ್ಮಲ್ಲಿ ಹುಟ್ಟುತ್ತೆ ಅದನ್ನ ಗಮನಿಸಿ ಅಂತ ಹೇಳಿದವ. ಸೊ ಸಾಮಾನ್ಯವಾಗಿ ಅವನ ಬಿಕ್ಕುಗಳೆಲ್ಲ ಕಾಡಲ್ಲಿ ಓಡಾಡ್ತಾ ಇರ್ತಾರೆ, ನಗರದಲ್ಲಿ ಓಡಾಡ್ತಾ ಇರ್ತಾರೆ. ದೇ ಆರ್ ಸಬ್ಜೆಕ್ಟ್ ಟು ದಿ ರಿಜೆಕ್ಷನ್ಸ್, ದೇ ಆರ್ ಸಬ್ಜೆಕ್ಟ್ ಟು ದಿ ಅನಿಮಲ್ಸ್, ದ ಫಿಯರ್ಸ್ಫುಲ್ ಅನಿಮಲ್ಸ್, ಪೀಪಲ್ ಹೂ ಹೇಟ್ ದೆಮ್. ಬಟ್ ಅವಾಗ ಬುದ್ಧ ಹೇಳ್ತಾನೆಪ್ಪ, ನೀನು ಅವ್ರ ಬಗ್ಗೆ ಗಮನ ಹರಿಸ್ಬೇಡ. ಭಯ ನಿನ್ನಲ್ಲಿ ಉಂಟಾಗ್ತಾ ಇದೆಯಾ? ವೆನ್ ಫಿಯರ್ ಈಸ್ ಪ್ರೆಸೆಂಟ್, ನೋ ಫಿಯರ್ ಈಸ್ ಪ್ರೆಸೆಂಟ್. ಎಷ್ಟು ಸರಳವಾಗಿರೋ ಟೆಕ್ನಿಕ್ಕು, ಬಟ್ ಬಹಳ ಪ್ರಭಾವ ಬೀರುವಂತ. ನಿಮ್ಗೆ ಈಗ ಯಾವಾಗಾರು ಭಯ ಬಂತು ಅಂದ್ರೆ ಐಡೆಂಟಿಫೈ ಮಾಡಿ, ಈಗ ನನ್ನಲ್ಲಿ ಭಯ ಉಂಟಾಗ್ತಾ ಇದೆ. ಯಾವಾಗ ಭಯ ಇರೋದಿಲ್ವೋ ಐಡೆಂಟಿಫೈ ಇಟ್ ಆಸ್ ಈಗ ನನ್ನಲ್ಲಿ ಭಯ ಇಲ್ಲ ಅಂತ. ಈಗ ನಿಮ್ಗೆ ಅನಿಸುತ್ತೆ ಇದು ಎಂತ ಮಕ್ಕಳ ಆಟ ಅಂತ. ಇದು ಮಕ್ಕಳ ಆಟ ಅಂತಲ್ಲ, ಇದು ಮನಸ್ಸಿಗೆ ಕೊಡುವ ಸಂಸ್ಕಾರ ಅಂತ. ಈ ಅನ್ಕಾನ್ಶಿಯಸ್ ಮೈಂಡಿಗೆ ಸಂಸ್ಕಾರ ಕೊಡ್ತೇವೆ. ಐ ಸಿಟ್ ಅಂಡ್ ಅಬ್ಸರ್ವ್. ಈಗ ಒಂದು 20 ನಿಮಿಷ ಧ್ಯಾನಕ್ಕೆ ಕೊಡ್ತೀರಾ. ಯು ಅಬ್ಸರ್ವ್, I observe, there is no fear. Fear is absent. When fear is there, you observe, fear is there. ಯಾವಾಗ fear is there, you have to ask yourself 2 questions. Is this fear permanent? ಈ ಭಯ ಶಾಶ್ವತವಾಗಿರುವಂತದ್ದೇ? ಈ ಭಯ ನೀವು ಅನ್ಕೊಳ್ತೀರಿ ಸ್ವಾಮಿಗಳು, ಸನ್ಯಾಸಿಗಳು, ಯೋಗಿಗಳು
ಬುದ್ಧರು ಅವರೆಲ್ಲ ಒಂದ್ಸರಿ ಭಯದ ನಿರ್ಮೂಲನೆ ಮಾಡಿದ್ರ ಅಂತ ಇಲ್ಲ. ಅವರು ಪ್ರತಿ ಸಾರಿನೂ ಈ ಅರಿವಿನ ಸಾಧನೆ ಮಾಡ್ತಾನೆ ಇದ್ರು. ಯಾವಾಗ ಅವರ ಸಂಸ್ಕಾರದಲ್ಲಿ ಈ ಅರಿವಿನ ಸಾಧನೆ ಅನುಷ್ಠಾನಿತವಾಯಿತೋ ಆವಾಗ ಅದು ಇದೆಲ್ಲ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಕಾನ್ಶಿಯಸ್ ಲೆವೆಲ್ ಅಲ್ಲಿ ಪ್ಲೇ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ. ಯೋಗಿಗಳ ಜೀವನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನ್ಕಾನ್ಶಿಯಸ್ನ ಕಾನ್ಶಿಯಸ್ ತಂದು ಅನ್ಕಾನ್ಶಿಯಸ್ ಮೈಂಡಿಗೆ ಟ್ರೈನ್ ಮಾಡ್ತಾರೆ. ಭಯ ಬಂತು ಅಂತಂದ್ರೆ ಈಸ್ ದಿಸ್ ಫಿಯರ್ ಪರ್ಮನೆಂಟ್ ಅಂತ. ಯಾವಾಗ ಅದು ಪರ್ಮನೆಂಟ್ ಅಲ್ಲ ಅಂತ ಗೊತ್ತಾಗತ್ತೆ, ಯು ರಿಲ್ಯಾಕ್ಸ್. ಹ್ಯಾಸ್ ದಿಸ್ ಫಿಯರ್ ಅರೈಸನ್ ಬಿಫೋರ್ ಅಂಡ್ ಪಾಸ್ಟ್? ಈ ಭಯ, ಈ ತರದ 1000 ಭಯಗಳನ್ನ ನಮ್ಮಲ್ಲಿ ಹುಟ್ಟಿದ್ವು ಮತ್ತು ನಿರ್ಮೂಲನೆಗೊಂಡದ್ವು ಅಂತ. ಭಯ ಹುಟ್ಟುತ್ತೆ, ಸ್ವಲ್ಪ ಕಾಲದವರೆಗೂ ಇರುತ್ತೆ ಮತ್ತು ಬಿಟ್ಟು ಹೋಗುತ್ತೆ. ಮತ್ತು ಈ ರೀತಿ ನನ್ನ ಜೊತೆ ಬಹಳಷ್ಟು ನಡೆದು ಹೋಗಿದೆ ಅನ್ನುವಂಥ ವಿಷಯ. ಸೊ ಬಹಳಷ್ಟು ಸಾರಿ ಇದು ನಡೆದು ಹೋದಾಗ ಇವಾಗ ಏನು ನಾನು ರಿಯಾಕ್ಟ್ ಮಾಡಬೇಕು? ಸೊ ಅವಾಗ ಬುದ್ಧ ಹೇಳ್ತಾನೆ, ಫಿಯರ್ ಎಕ್ಸಿಸ್ಟ್ ಬಟ್ ನೋ ಓನರ್ ಆಫ್ ಫಿಯರ್ ಎಕ್ಸಿಸ್ಟ್. ಮರಿಬೇಡಿ, ಈ ಶಬ್ದವನ್ನ ಇನ್ನೊಂದ್ಸರಿ ಹೇಳ್ತೇನೆ. ಭಯ ಇರ್ತದಪ್ಪ, ಭಯ ಉಂಟಾಗ್ತದೆ, ಭಯ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಡೋಂಟ್ ಡೆವಲಪ್ ದಿ ನೆಗೆಟಿವ್ ಪಾಸಿಟಿವಿಟಿ ವೆನ್ ದೇರ್ ಇಸ್ ಅ ಫಿಯರ್. ಯು ಅಕ್ನಾಲೇಜ್ ದಿ ಫಿಯರ್, ಬಟ್ ದ ಬ್ಯೂಟಿ ಆಫ್ ಅವೇರ್ನೆಸ್ ಅಂಡ್ ವಿಸ್ಡಮ್ ಈಸ್ you acknowledge the fear, but you also acknowledge there is no owner who owns the fear. Observe fear. Fear exists, but no owner of fear exists. ಇದು ಅದ್ಭುತವಾದಂತಹ ಮಂತ್ರ ಅಂತ. ನಿಮಗೆ ಇವಾಗ ನೀವು ಸ್ಟಾಪ್ ಓನಿಂಗ್ ಯುವರ್ ಫಿಯರ್ಸ್. ನಿಮ್ಮ ಭಯವನ್ನ ನನ್ನ ಐಡೆಂಟಿಫಿಕೇಶನ್ ಭಯದ ಜೊತೆ ಮಾಡಬೇಡಿ. ಭಯವನ್ನ ಅಕ್ನಾಲೇಜ್ ಮಾತ್ರ ಮಾಡಬೇಕು, ಅದು ನನ್ನ ಭಯ ಅಂತ ಅಕ್ನಾಲೇಜ್ ಮಾಡಬಾರ್ದು. ಡೋಂಟ್ ಟೇಕ್ ದಿ ಓನರ್ಶಿಪ್. ಓನರ್ಶಿಪ್ ಯಾವಾಗ ಬರ್ತದೆ? ವೆನ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಫಿಯರ್. ವೆನ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಅ ಫಿಯರ್, ದೆನ್ ಯು ಬಿಕಮ್ ಫಿಯರ್ಫುಲ್. ಸೊ ಹಾಗಂತ ಫಿಯರ್ ಇರಲ್ವ? ಫಿಯರ್ ಇರ್ತದೆ. ಅದಕ್ಕೊಂದು ಲಕ್ಷಣ ಇದೆ. ಏನ್ ಲಕ್ಷಣ? ಫಿಯರ್ ಹುಟ್ಟುತ್ತದೆ, ಫಿಯರ್ ಇರುತ್ತದೆ ಮತ್ತು ಫಿಯರ್ ನಶಿಸುತ್ತದೆ. ಇದನ್ನ ಗಮನಿಸುವ ನಾನಾಗಬೇಕು. ಐ ವಿಲ್ ನಾಟ್ ಕ್ಲೇಮ್ ಇಟ್. ಅಬ್ಸರ್ವ್ ಫಿಯರ್ ಆಸ್ ಅ ಸೆನ್ಸೇಷನ್ ಪ್ಲಸ್ ಥಾಟ್. ಯಾವಾಗ ಭಯ ಬರ್ತದೆ ನಿಮ್ಮನ್ನು ನೀವು ಗಮನಿಸಿ. ಏನಾಗ್ತಾ ಇದೆ ಬ್ರೆತ್ ಅಲ್ಲಿ? ಏನಾಗ್ತಾ ಇದೆ? ನಿಮ್ಮ ಹೊಟ್ಟೆ ಟೈಟ್ ಆಗಿದೆಯಾ? ಚೆಸ್ಟ್ ಟೈಟ್ ಆಗಿದೆಯಾ? ಯಾವ ಒದ್ದಾಟಗಳು ಬರ್ತಾ ಇದೆ? ಹೌ ಯುವರ್ ಮೈಂಡ್ ಈಸ್ ಪ್ರೊಜೆಕ್ಟಿಂಗ್ ದಿ ಫಿಯರ್. ಆ ಫಿಯರ್ ಏನು ಬಣ್ಣ ಬೆಳೀತಾ ಇದೆ? ಫಿಯರ್ಗೆ ಇಮ್ಯಾಜಿನೇಷನ್ ಹ್ಯಾಕ್ ಸೇರಿದೆ? ಇದೆಲ್ಲ ಗಮನಿಸಿದಾಗ ನಿಮ್ಗೆ ಒಂದು ಸತ್ಯ ಗೊತ್ತಾಗುತ್ತೆ. ದೇರ್ ಇಸ್ ನೋ ಸಾಲಿಡ್ ಐ ಫೌಂಡ್. ಐ ಅಂದ್ರೆ ಒಂದೇ ತಾನೇ ಇರಬೇಕು. ನಿಮ್ಮ ಉಸಿರಾಟದಲ್ಲಿ ಒದ್ದಾಟ ಇದೆ, ಎದೆ ಟೈಟ್ ಆಗ್ತಿದೆ, ಹೊಟ್ಟೆ ಕಿವುಚ್ದಂಗೆ ಆಗ್ತಾ ಇದೆ, ಕಲ್ಪನೆಯ ರಾಶಿಗಳು. ಇಷ್ಟೆಲ್ಲ ಯಾವುದು? ಉಸಿರು ಒದ್ದಾಡ್ತಾ ಇರೋದು ನಿಜಾನ? ಅದಾ ನಿಮ್ಮ ಓನರು? ಅಥವಾ ಎದೆ ಟೈಟ್ ಆಗಿದೆಯಲ್ಲ ಅದು ಓನರ? ಹೊಟ್ಟೆ ಟೈಟ್ ಆಗಿದೆಯಲ್ಲ ಅದು ಓನರ? ಅಥವಾ ಆ ಒಂದು ಕಲ್ಪನೆಯ ರಾಶಿ ತುಂಬುತ್ತಾ ಇದೆಯಲ್ಲ ಅದು ಓನರ? ಯಾವುದು ಓನರು? ಸೊ ಇಷ್ಟನ್ನೆಲ್ಲ ಗಮನಿಸಿದಾಗ ಗೊತ್ತಾಗ್ತದೆ ದೇರ್ ಇಸ್ ನೋ ಓನರ್. ಅದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ವೆನ್ ದೇರ್ ಇಸ್ ನೋ ಮೀ, ಹೂ ಈಸ್ ಅಫ್ರೇಡ್? ಯಾವಾಗ ನಾನು ಇಲ್ಲ ಅಂತ ಗೊತ್ತಾಗ್ತದೋ, ನಾನು ಇಲ್ಲ ಅಂತ ಗೊತ್ತಾದಾಗ ಹೆದರ್ತಾ ಇರೋರು ಯಾರಪ್ಪ? ಈ ಪ್ರಶ್ನೆಯನ್ನು ನಾವು ಮಾಡಬೇಕು ಅಂತ. ಆವಾಗ ಈ ಭಯ ಉಂಟಾಗೋದೇ ಇಲ್ವಿಲ್ಲಿಂದ. ಇಲ್ವಿಲ್ನ ಕನ್ನಡದಲ್ಲಿ ಏನಂತಾರೆ? ಏನೋ ಒಂದು ದುಷ್ಕೃತ್ಯ ಆಗ್ಬಿಡ್ತದೇನೋ ಅಂತ, ದುರಂತ ಆಗ್ಬಿಡ್ತದೇನೋ, ಅಥವಾ ಭಯ ಇನ್ನೊಬ್ರ ಬಗ್ಗೆ ಭಯ ಇರ್ತದೆ. ಹುಲಿಯ ಬಗ್ಗೆ ಭಯ, ಕಾಡಲ್ಲಿ ಹೋದ್ರೆ ಹುಲಿಯ ಬಗ್ಗೆ ಭಯ, ನಾಡಲ್ಲೋದ್ರೆ ಇನ್ನೊಬ್ಬ ವ್ಯಕ್ತಿಯ ಭಯ, ಸಂಸಾರಕ್ಕೆ ಬಂದ್ರೆ ಅತ್ತೆಯ ಭಯ, ಗಂಡನ ಭಯ, ಯಾರೋ ಒಬ್ರು ಭಯ ಇದೆಯಲ್ಲ. ಸೊ ಫಿಯರ್ ಹ್ಯಾಸ್ ಅ ಪರ್ಸನ್ ಇನ್ ಟರ್ಮ್ಸ್ ಆಫ್ ಇಲ್ ವಿಲ್. ಆವಾಗ ಅದನ್ನು ನಾವು ಹೇಗಪ್ಪ ಟ್ಯಾಕಲ್ ಮಾಡಬೇಕು ಅಂತಂದ್ರೆ, ರೇಡಿಯೇಟ್ ಲವ್ ಅಂಡ್ ಕೈಂಡ್ನೆಸ್ ಇನ್ ಆಲ್ ಡೈರೆಕ್ಷನ್, ಮೇ ಆಲ್ ಬೀಯಿಂಗ್ ಬಿ ಸೇಫ್, ಫ್ರೀ ಫ್ರಮ್ ಫಿಯರ್. ಈಗ ಹಾವಿಗೆ ಭಯ ಬಂದ್ರೆ ತಾನೇ ನಿಮ್ಮನ್ನು ಕಚ್ಚುತ್ತೆ. ಹಾವು ತನ್ನ ಪಾಡಿಗೆ ತಾನು ಸುರಕ್ಷಿತವಾದ ಜಾಗದಲ್ಲಿ ಇರ್ಲಿಪ್ಪ, ಹಾವು ತನ್ನ ಪಾಡಿಗೆ ತಾನು ಸುಖವಾಗಿರ್ಲಿ. ನನ್ನ ಶತ್ರು ತನ್ನ ಪಾಡಿಗೆ ತಾನು ಸುಖವಾಗಿದ್ದು ಅವನ ಶತ್ರುತ್ವವು ನಾಶವಾಗ್ಲಿ. ಈ ಒಂದು ರೀತಿಯ ಭಾವನೆಗಳನ್ನ, ಇದನ್ನು ಮೆಥಾ ಭಾವನೆ ಅಂತ ಹೇಳ್ತಾರೆ. ಇದು ಕರುಣೆ ತುಂಬಿದ ಭಾವನೆ, ಇದು ಲವಿಂಗ್ ಕೈಂಡ್ನೆಸ್.
ಪ್ರೇಮ, ವಾತ್ಸಲ್ಯ, ಕರುಣೆ ತುಂಬಿದ ಈ ಭಾವನೆ. ಸೊ ಅದನ್ನ ನಾವು ಮಾಡಲೇಬೇಕು. ಇಫ್ ಯು ವರ್ಕ್ ಆನ್ ದಿಸ್, ನಿಮ್ಗೆ ಅನಿಸ್ತದೆ ಇದು ಆರ್ಟಿಫಿಷಿಯಲ್ ಅಂತ. ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೂ ಪರವಾಗಿಲ್ಲ, ಬಟ್ ಒಂದು ದಿವಸ ಇದು ನಿಮ್ಮ ಮನಸ್ಸಿನಲ್ಲಿ ಸಂಸ್ಕಾರವನ್ನ ರೂಢಿ ಮಾಡುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಅಧ್ಯಾತ್ಮ ಸಾಧನೆ ಅಂತಂದ್ರೆ ಆಲ್ರೆಡಿ ಇರುವಂತಹ ಸಂಸ್ಕಾರವನ್ನ ಪುನರ್ ಸಂಸ್ಕಾರವ ಶುದ್ಧಿ ಮಾಡ್ತಾ ಇದ್ದೇವೆ. ಅಜ್ಞಾನದಿಂದ, ಅವಿದ್ಯೆಯಿಂದ ಉಂಟಾದ ಸಂಸ್ಕಾರಗಳಿಂದ ನಮ್ಮ ಭಾವನೆಗಳು, ನಮ್ಮ ದರ್ಶನಗಳು, ನಮ್ಮ ಪರ್ಸೆಪ್ಷನ್ಗಳು ಹುಟ್ಟಿರೋದ್ರಿಂದ ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೇವೆ. ಈ ಸಂಸ್ಕಾರವನ್ನು ಶುದ್ಧಿ ಮಾಡ್ತಾ ಬರ್ತೇವೆ ನಾವು. ಈ ಸಂಸ್ಕಾರಗಳನ್ನು ಶುದ್ಧಿ ಮಾಡಬೇಕಂದ್ರೆ ನಾವು ಮಕ್ಕಳಿದ್ದಾಗ ಹೇಳ್ತಾ ಇರಲಿಲ್ವಾ, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಅಲ್ಲಿ ನೋಡು ಗುಮ್ಮ ಇದ್ದಾನೆ, ಅಲ್ಲಿ ನೋಡು ಭಯ. ಸೊ ಅದೇ ರೀತಿ ನಾವು ಟ್ರೈನ್ ಮಾಡಬೇಕು. ಇಟ್ ಈಸ್ ಅ ಇಲ್ ವಿಲ್, ಮೇ ಗಾಡ್ ಫರ್ ಗಿವ್ ದೆಮ್. ಇಟ್ ಈಸ್ ಅ ಇಲ್ ವಿಲ್, ಮೇ ಗಾಡ್ ಫರ್ ಗಿವ್ ದೆಮ್. ಯಾರಿಂದ ಭಯವಾಗ್ತಾ ಇದೆಯೋ ಅವರೆಲ್ಲ ಆನಂದವಾಗಿರಲಿ, ಕರುಣೆಯಿಂದ ಇರಲಿ ಅಂತ ನಾವು ಮಾಡ್ತಾ ಬರಬೇಕು. ವಿ ಶುಡ್ ವರ್ಕ್ ಆನ್ ದಿಸ್ ಕಾನ್ಷಿಯಸ್ಲಿ. ಇದನ್ನ ನಾವು ಮೈಂಡ್ಫುಲ್ ಆಗಿ ಮಾಡದೆ ಹೋದ್ರೆ, ಅರಿವಿನಿಂದ ಮಾಡದೆ ಹೋದ್ರೆ, ಕೇವಲ ತಿಳ್ಕೊಂಡು ಮಾಡಿದ್ರೆ ಕೆಲಸಕ್ಕೆ ಬರೋದಿಲ್ಲ ಅಂತ. ನಾವು ಎಷ್ಟೇ ಹೇಳಿದ್ರು ಕೂಡ ನಮಗೆ ಸಾವಿನ ಭಯ ಇದ್ದೇ ಇದೆ. ಆ ಸಾವಿನ ಭಯ ಉಂಟಾಗ್ತದಲ್ಲ, ಆ ಸಾವಿನ ಭಯವನ್ನ ಅದನ್ನ ಅದನ್ನ ಅವಾಯ್ಡ್ ಮಾಡೋ ಬದಲು, ಸಾವಂತರೂ ಆಗೇ ಆಗತ್ತೆ. ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ವಿ ಕೆನಾಟ್ ಅವಾಯ್ಡ್ ದಿ ಡೆತ್. ಡೆತ್ ಟು ದ ಬಾಡಿ ಅಂಡ್ ಡೆತ್ ಟು ದ ಮೈಂಡ್. ಆವಾಗ ಭಗವಾನ್ ಬುದ್ಧ ಹೇಳ್ತಾನೆ, ಈ ಮೂರು ವಿಷಯಗಳನ್ನ ನೀನು ಎದುರಿಸು. ಒಂದು ಏನು? ಫಿಯರ್ ಆಫ್ ಲಾಸ್, ಕಳೆದು ಹೋಗ್ಬಿಡ್ತೇನೆ, ಕಳ್ಕೊಂಡ್ಬಿಡ್ತೇನೆ ಅನ್ನೋ ಭಯವನ್ನ ನಿರ್ಮೂಲನೆ ಮಾಡು ಮೊದಲು. ಫಿಯರ್ ಆಫ್ ಅನ್ಸರ್ಟೆನಿಟಿ, ಏನ್ ಬೇಕಾದ್ರೂ ಆಗ್ಬಿಡ್ಬೋದು ಅನ್ನುವ ಭಯವನ್ನ ಮೊದಲು ತೊಲಗಿಸು. ಮತ್ತೆ ಅತಿ ದೊಡ್ಡ ಭಯ ಏನಪ್ಪಾ ಅಂತಂದ್ರೆ, ವೈ ವಿ ಫಿಯರ್ ಡೆತ್? ವಿ ಫಿಯರ್ ಡೆತ್, ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ದ ಫಿಯರ್ ಆಫ್ ಡೆತ್ ಈಸ್ ಲೂಸಿಂಗ್ ಆಫ್ ಕಂಟ್ರೋಲ್ ಓವರ್ ಅದರ್ಸ್, over things. So that which controls, what is that controls? Ego, that which controls. So ego ತನ್ನ ಕಂಟ್ರೋಲ್ ಅನ್ನ ಕಳ್ಕೋಬಾರ್ದು. ಸೊ ಡೆತ್ ಆಫ್ ಅ ಬಾಡಿ ಇಸ್ ಡೆತ್ ಆಫ್ ಅ ಈಗೋ. ಸೊ ಹೀಗಾಗಿ ವಿ ಫಿಯರ್ ಡೆತ್. ನೋಡಿ, ನಾವು ಸಾಯದೇ ಇರೋದಕ್ಕೆ ಕಾರಣ ಕಂಟ್ರೋಲ್ ಮಾಡ್ಬೇಕನ್ನುವ ಅಹಂಕಾರದ ಆಸೆಗೆ, ಅಹಂಕಾರಕ್ಕೆ ನಾವು ಎನರ್ಜಿ ಕೊಟ್ರೆ ಅದು ನಮ್ಮಲ್ಲಿ ಭಯ ಉಂಟು ಮಾಡ್ತದೆ, ಸಾಯಬಾರ್ದು ಅಂತ. ಬಟ್ ನಾವು ಅನಂತತೆಗೆ, ನಾವು ಅಮೃತತ್ವಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ, ಅನುಷ್ಠಾನಕ್ಕೆ ತಂದ್ರೆ, ಆವಾಗ ಅಹಂಕಾರದ ಆಟ ಆಡೋದಿಲ್ಲ. ಯಾಕಂದ್ರೆ ಐ ಆಮ್ ಡೆತ್ಲೆಸ್ನೆಸ್, ದ ಡೆತ್ಲೆಸ್ನೆಸ್. ಐ ನೆವರ್ ಲೂಸ್ ಮೈ ಸೆಲ್ಫ್. ದೇರ್ ಈಸ್ ನೋ ಅನ್ಸರ್ಟಿನಿಟಿ ಫಾರ್ ಮೀ ಬಿಕಾಸ್ ಐ ಎಕ್ಸಿಸ್ಟ್. ಐ ಅಲೋನ್ ಎಕ್ಸಿಸ್ಟ್ and I exist that I know I exist, hence I am blissful. ಈಗೋಗೆ ಗೊತ್ತಿಲ್ಲ ಅದು ಸತ್ ಇದೆ ಅಂತ ಗೊತ್ತಿಲ್ಲ, ಚಿತ್ ಇರುವುದರಿಗೆ ಗೊತ್ತಿಲ್ಲ. ಹೀಗಾಗಿ ಈಗೋಗೆ ಆನಂದ ಗೊತ್ತಿಲ್ಲ, ಯಾವಾಗ್ಲೂ ಭಯದಲ್ಲೇ ಇರ್ತದೆ. ದೇಹಕ್ಕೆ ಕನೆಕ್ಟ್ ಆದ ತಕ್ಷಣ ಭಯ, ದೇಹದ ಜೊತೆ ಕನೆಕ್ಟ್ ಆಗ್ತಿದ್ದಂಗೆನೆ ಭಯ, ವಸ್ತುವಿನ ಜೊತೆ ಕನೆಕ್ಟ್ ಆಗ್ತಿದ್ದಂಗೆನೆ ಭಯ, ಕಾಲದ ಜೊತೆ ಕನೆಕ್ಟ್ ಆಗ್ತಿದ್ದಂಗೆನೆ ಭಯ, ದೇಶ ವಸ್ತು ಕಾಲದ ಜೊತೆ ಕನೆಕ್ಟ್ ಆಗ್ತಿದ್ದಂಗೆನೆ ಭಯ ಉಂಟಾಗ್ತದೆ. ಸೊ ಅಹಂಕಾರದ ಪರವಾಗಿ ನಿಲ್ಲೋದನ್ನ ನಾವು ಅರಿವಿನ ಮೂಲಕ ಕಡಿಮೆ ಮಾಡ್ತಾ 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 ಬರಬೇಕು ನಾವು. ಸೊ ಆವಾಗ ಬುದ್ಧ ಏನ್ ಹೇಳ್ತಾನೆ, ಓನ್ಲಿ ಫಾರ್ ಫುಟ್ ಪ್ರಿಂಟ್ಸ್. ನೋಡಿ, ಅದಕ್ಕೆ ಬುದ್ಧ ಒಂದು ಅದ್ಭುತವಾದ ವಿಷಯ ಹೇಳ್ತಾನೆ. ಅವನೇನು ವಿಷಯ ಹೇಳ್ತಾನೆ ಅಂತಂದ್ರೆ, ನೀವೇನ್ ಧ್ಯಾನ ಮಾಡ್ತಿರೋ ಮಾಡಿ, ಹೇಗೆ ಕಾಡಿನ ಭೂಮಿಯಲ್ಲಿ ಪಾದದ ಗುರುತು ಯಾವ್ದ್ರದ್ದು ಇರುತ್ತೆ? ಎಲ್ಲ ಪಾದದ ಗುರುತಕ್ಕಿಂತ ಅತಿ ದೊಡ್ಡ ಪಾದದ ಗುರುತು ಆನೆಯದು ಹೇಗಿರುತ್ತೋ, ನೀವು ಮಾಡುವ ಎಲ್ಲ ಅರಿವಿನ ಸಾಧನೆಯಲ್ಲಿ ಸಾವಿನ ಅರಿವಿನ ಸಾಧನೆ ಅದು ಮಹತ್ ಸಾಧನೆ, ಅದು ಸುಪ್ರೀಂ ಸಾಧನೆ ಅಂತ ಬುದ್ಧ ಹೇಳ್ತಾನೆ ನಮಗೆ. ಸೊ ಬುದ್ಧ ಇನ್ನೊಂದು ವಿಷಯ ಹೇಳ್ತಾನೆ, ಏನು? ಸಪ್ರೆಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೆ ನಮ್ಮ ಭಯವನ್ನ ಸಪ್ರೆಸ್ ಮಾಡಬಾರ್ದು ಅನ್ನುವಂಥ ವಿಷಯವನ್ನ ಅವನು ಹೇಳ್ತಾನೆ. ಮತ್ತೆ ಡು ನಾಟ್ ಡೆವಲಪ್ ಪಾಸಿಟಿವ್ ಥಿಂಕಿಂಗ್ ಟು ಕವರ್ ದಿ ಫಿಯರ್. ಇದು ಬಹಳ ಇಂಪಾರ್ಟೆಂಟ್. ಈ ಪಾಸಿಟಿವ್ ಮೋಟಿವೇಶನ್ ಇಲ್ಲದೆ ಇರೋ ನೋವಿರುತ್ತೆ, ನೋವಿಲ್ಲ ಅನ್ಕೋ, ನೋವಿಲ್ಲ ಅಂತ ಅನ್ಕೋಬೇಡಪ್ಪ, ನೋವಿದೆ ಅಂತಾನೆ ಅನ್ಕೊಳ್ಳೋದು ಬೇಡ, ಇರೋ ನೋವನ್ನ ಅರಿವಿನಿಂದ ಗಮನಿಸು ಅಂತ. ಸೊ ಪಾಸಿಟಿವ್ ಥಿಂಕಿಂಗ್ ಟು ಕವರ್ ಫಿಯರ್, ಡು ನಾಟ್ ಡೂ ದಟ್, ಡು ನಾಟ್ ಡೂ.
ಆಮೇಲೆ ಎಸ್ಕೇಪಿಂಗ್ ಫಿಯರ್ ಥ್ರೂ ಬಿಲೀಫ್. ದೇವ್ರು ನೋಡ್ಕೊಂಡ್ಬಿಡ್ತಾನೆ, ಗುರುಗಳು ನೋಡ್ಕೊಂಡ್ಬಿಡ್ತಾರೆ, ಗ್ರೇಸ್ ನೋಡ್ಕೊಂಡ್ಬಿಡುತ್ತೆ. ಸೊ ಹೀಗೆ ಆ ಭಯದಿಂದ ತಪ್ಪಿಸ್ಕೊಳ್ಳೋಕೆ ಹೋಗ್ಬೇಡ. ಭಯವನ್ನ ಎದುರಿಸು. ಎದುರಿಸೋದು ಹೇಗೆ? ಅದ್ರ ಜೊತೆ ಯುದ್ಧ ಮಾಡ್ತಲ್ಲ. ಡೋಂಟ್ ಫೈಟ್ ದಿ ಫಿಯರ್. ಅದನ್ನು ಅರಿವಿನಿಂದ ಗಮನಿಸು. ಅರಿವಿನಿಂದ ಗಮನಿಸೋದು ಮಾತ್ರ ನಮ್ಮನ್ನ ಬಿಡುಗಡೆಗೆ. ಪ್ಲೀಸ್ ಲಿಸನ್ ಆಲ್ ಆಫ್ ಯು. ಯಾವುದೇ ವಿದ್ಯೆ ನಾವು ಮಾತಾಡಲಿ, ಇವನ್ ಚಕ್ರ ಲಾಕ್ ಓಪನ್ ಮಾತಾಡಿದಾಗ್ಲೂ ಕೂಡ, ದ ಓನ್ಲಿ ಕೀ ವಿಚ್ ಕ್ಯಾನ್ ಓಪನ್ ಆಲ್ ದ ಚಕ್ರಾಸ್, ದ ಓನ್ಲಿ ಕೀ ವಿಚ್ ವಿಲ್ ಬ್ರಿಂಗ್ ಬ್ಯಾಕ್ ಫ್ರಮ್ ಡೆತ್ ಅಂಡ್ ಬರ್ತ್ ಅಂಡ್ ಡೆತ್, ದ ಓನ್ಲಿ ಕೀ ದಟ್ ವಿ ಶುಡ್ ಅಕ್ವೈರ್ ಇಸ್ ದ ಕೀ ಆಫ್ ಅವೇರ್ನೆಸ್. ಅರಿವು, 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 ಕೇವಲ ಅರಿವು. ಎಷ್ಟು ನಿಮ್ಮ ಭಯವನ್ನು ಅರ್ತಿದ್ದೀರಿ, ಎಷ್ಟು ನಿಮ್ಮ ದೇಹವನ್ನು ಅರ್ತಿದ್ದೀರಿ, ಎಷ್ಟು ನಿಮ್ಮ ಸಂಬಂಧಗಳನ್ನು ಅರ್ತಿದ್ದೀರಿ, ಎಷ್ಟು ನೀವು ಪ್ರಕೃತಿಯನ್ನು ಅರ್ತಿದ್ದೀರಿ, ಅದರ ಸತ್ಯವನ್ನು ಅರ್ತಿದ್ದೀರಿ. ಎಷ್ಟು ಅರಿವು ನಿಮ್ಮಲ್ಲಿ ಒಳ ಮೂಡುತ್ತೋ ಅಷ್ಟು ನಾವು ಮುಕ್ತರಾಗ್ತೇವೆ. ಅರಿವಿನ ಕೊರತೆ ಬಂಧನ. ಅರಿವು ತುಂಬಿ ತುಳುಕಿದಾಗ ಅದೇ ಮುಕ್ತಿ. ನಮ್ಮ ಇರುವಿಕೆ, ನಮ್ಮ ಬಂಧನ ಮತ್ತು ನಮ್ಮ ಮುಕ್ತಿಯ ಡಿಗ್ರಿ ಏನಪ್ಪ ಅಂದರೆ ಡಿಗ್ರಿ ಆಫ್ ಅವೇರ್ನೆಸ್. ಅರಿವು ಎಷ್ಟು ಅಂತ. ಫೈಟಿಂಗ್ ಫಿಯರ್ ಆಸ್ ಎನ್ ಎನಮಿ. ಭಯವನ್ನ ಶತ್ರುವಿನಂತೆ ಹೋರಾಟ ಮಾಡೋದು ಬೇಡ. ಅದ್ರ ಬದಲು ಈಗ ಮುಂದಿನ ವಾರ ನೀವು ಚರ್ಚೆ ಮಾಡಬೇಕಾಗಿರೋ ವಿಷಯ ಏನಂದ್ರೆ, ಫಿಯರ್ ಈಸ್ ಅ ಟೀಚರ್ ರಿವೀಲಿಂಗ್ ಅಟ್ಯಾಚ್ಮೆಂಟ್. ಯಾವ ವಿಷಯದಲ್ಲಿ ನಿಮಗೆ ಭಯ ಇದೆ ಅದು ತೋರಿಸ್ತದೆ. ಏನು ತೋರಿಸ್ತದೆ ಭಯ? ಅಟ್ಯಾಚ್ಮೆಂಟ್ನ ತೋರಿಸುತ್ತೆ. ಸೊ ಇವಾಗ ಜಾಯ್ಫುಲ್ಲಿ ಐಡೆಂಟಿಫೈ ಯುವರ್ ಫಿಯರ್ ಆ್ಯಂಡ್ ಇಟ್ ವಿಲ್ ಶೋ ಯು ಸಮಥಿಂಗ್ ಫಿನಾಮಿನಲ್ ಕಾಲ್ಡ್ ಅಟ್ಯಾಚ್ಮೆಂಟ್. ನಾಟ್ ಓನ್ಲಿ ಅಟ್ಯಾಚ್ಮೆಂಟ್, ಲೈಕ್ ಆವಾಗಲೇ ಎಲ್ಲರೂ ಹೇಳಿದ್ರಲ್ಲ, ಅದ್ರ ಹಿಂದೆ ಆ್ಯಂಗರ್ ಇತ್ತು, ಕಳೆದುಕೊಂಡ್ಬಿಡ್ತೀನಿ ಅನ್ನೋ ಭಯ ಇತ್ತು. ಸೊ ಫಿಯರ್, ಅಟ್ಯಾಚ್ಮೆಂಟ್, ಸಾರೋ, ಒಂಟಿ ಆಗ್ಬಿಡ್ತೀನಿ ಅನ್ನೋ ದುಃಖ ಇತ್ತು. ಸೊ ನೋ, ಡೋಂಟ್ ಫೇಸ್ ದಿ ಫಿಯರ್ and it will reveal you its original face. Original face. Is it anger? Is it attachment? Is it sorrow? So fear is the teacher. Don't beat it. Welcome it, and it will show the eternal prison that we are tied up because of ಅಜ್ಞಾನ ಮತ್ತು ಅವಿದ್ಯಾ ಅಂತ. ಸೊ ಅದಕ್ಕೆ ಏನ್ ಮಾಡಬೇಕು? ಫಿಯರ್ exists because you believe there is someone to protect. ನಮ್ಮನ್ನ ಕಾಪಾಡೋದಕ್ಕೆ ಯಾರೋ ಒಬ್ಬ ಇದ್ದ. ಇದೆಲ್ಲ ಏನಾಗುತ್ತೆ? ಸೋತ ಮನಸ್ಸಿನ ಹಸಿ ಭರವಸೆ ಅಂತ. ನಮಗದ್ರ ಅವಶ್ಯಕತೆ ಇಲ್ಲ. ಅದು ಕಾಮನ್ ಮ್ಯಾನಿಗೆ ಅವಶ್ಯಕತೆ ಇದೆ. ತುಂಬಾ ಸಾಮಾನ್ಯ ಮನುಷ್ಯ, ಅವನಿಗೆ ವೇದಾಂತದ ಅರ್ಥ ಆಗೋದಿಲ್ಲ, ಅವನು ಋಷಿಕುಲಕ್ಕೆ ಬರೋದಿಲ್ಲ, ಅವನ ಅಧ್ಯಾತ್ಮ ಜ್ಞಾನದಲ್ಲಿ ಇರೋದಿಲ್ಲ. ಈಸ್ ಅ ಕಾಮನ್ ಮ್ಯಾನ್. ಕಾಮನ್ ಮ್ಯಾನಿಗೆ ನಾವು ನಂಬಿಕೆಯನ್ನೇ ಕೊಡ್ತೇವೆ. ನಂಬಿಕೆಯ, ಭಗವಂತನ ನಂಬಿಕೆ, ಭಗವಂತನ ವಿಶ್ವಾಸ. ಅವನು ನಮ್ಮನ್ನು ಕಾಪಾಡ್ತಾನೆ, ಅವನು ನಮ್ಮ ಹಣೆ ಬರವನ್ನು ಬದಲಾಯಿಸ್ತಾನೆ. ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಅ ಕಾಮನ್ ಮ್ಯಾನ್. ಆ್ಯಂಡ್ ಹೂ ಈಸ್ ದ ಕಾಮನ್ ಮ್ಯಾನ್? ಬೈ ಡೆಫಿನೇಷನ್ ಕಾಮನ್ ಮ್ಯಾನ್ ಈಸ್ ದ ಒನ್ ಹೂ ಈಸ್ ಹೋಪ್ಲೆಸ್. ಅವನಿಗೆ ಹೋಪೇ ಇಲ್ಲ, ಅವನ ಆಶಾವಾದಿನೇ ಇಲ್ಲ. ಸೊ ಆದರೆ ಅಧ್ಯಾತ್ಮ ಸಾಧನೆಯಲ್ಲಿ ಮಾಡುವ ನಾವು ಆಶಾವಾದಿಗಳಲ್ಲ. ಯಾಕಂದರೆ ನಾವು ಅರಿವಿನಿಂದ ಇರುವಂಥವರು, ನಾವು ಅಮೃತ ತತ್ವದವರು, ನಾವು ಅನಂತತೆಯ ಉಳ್ಳವರು, ಈ ಸತ್ಯದ ಸಾಕ್ಷಾತ್ಕಾರಕ್ಕೆ ನಡೀತಾ ಇರುವಂಥವರು. ಹೀಗಾಗಿ ನಮಗೆ ಪೊಳ್ಳು ಮತ್ತು ಹುಸಿ ನಂಬಿಕೆಯ ಅವಶ್ಯಕತೆ ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ಸತ್ಯವನ್ನ, ಅದು ಎಷ್ಟೇ ಕಠೋರವಾಗಿದ್ರೂ ಆ ಸತ್ಯವನ್ನ ಹಾಗೆ ನೋಡ್ತೇವೆ. ಅದು ಭಯದ ರೂಪದಲ್ಲಿದೆಯೋ, ನನ್ನ ಕೋಪ ರೂಪದಲ್ಲಿದೆಯೋ, ಆಸೆಯ ರೂಪದಲ್ಲಿದೆಯೋ, ಆದರೆ ಹಿಂದೆ ಇರುವ ತಥ್ಯ ಏನು ಅನ್ನುವಂತಹ ಅದನ್ನ ಸತ್ಯ ದೃಷ್ಟನಾಗಿ ನಾನು ನಿಂತ್ಕೊಳ್ತೇನೆ. ಯಾರು ಸತ್ಯಸಂಧನಾಗಿದ್ದಾನೋ, ಯಾರು ಸತ್ಯವನ್ನು ಒಪ್ಪಿಕೊಂಡು ಬದುಕುತ್ತಾನೋ ಅವನು ಮಾತ್ರ ಮುಕ್ತಿಯ ಅಧಿಕಾರಿ ಆಗ್ತಾನೆ ಅನ್ನುವಂಥದ್ದು ಋಷಿಗಳೆಲ್ಲ ಹೇಳಿದ್ದಾರೆ. ಫಿಯರ್ ಎಕ್ಸಿಸ್ಟ್ ಬಿಕಾಸ್ ಯು ಆರ್ ಕ್ಲಿಂಗಿಂಗ್ ಟು ಇಟ್. ವೆನ್ ದಿಸ್ ಬಿಲೀಫ್ ಡಿಸಾಲ್ವ್ಸ್, ಫಿಯರ್ ಡಿಸಾಲ್ವ್ಸ್ ನ್ಯಾಚುರಲಿ ಅಂತ. ಸೊ ಹೀಗೆ ಬುದ್ಧನ ಈ ಸಾಧನೆಗಳು ನಮಗೆ ಬಹಳಷ್ಟು ಗಮನಕ್ಕೆ ತರುತ್ತೆ. ಅವನು ಒಂದಿಷ್ಟು ಸಾಧನೆಗಳನ್ನು ಹೇಳ್ತಾನೆ. ನಾವು ಆಲ್ರೆಡಿ ಪ್ರಾಣಾಯಾಮ ಮಾಡಿದ್ವಿ. 2 ಬ್ರೀದ್ ಇನ್, 4 ಹೋಲ್ಡ್, 6 ಬ್ರೀದ್ ಔಟ್, ಅಥವಾ 4 ಬ್ರೀದ್ ಇನ್, 2 ಹೋಲ್ಡ್, 6 ಬ್ರೀದ್ ಔಟ್ ಕೌಂಟ್ ಏನ್ ಮಾಡಿದ್ವಿ ಅದನ್ನ. ಫಿಯರ್ ಡಿಸಾಲ್ವ್ಸ್ ವೆನ್ ಇಟ್ ಇಸ್ ಫುಲ್ಲಿ ನೋನ್ ವಿತೌಟ್ ರೆಸಿಸ್ಟೆನ್ಸ್. ನೀವು ಭಯ ಬಂದ ತಕ್ಷಣನೇ ಅದನ್ನ ಪ್ರತಿರೋಧ ಒಡ್ಡದೆ
ಅದಕ್ಕೆ ಪ್ರತಿರೋಧವನ್ನು ಉಂಟು ಮಾಡದೆ ಅದನ್ನ ಅರಿವಿನಿಂದ ಗಮನಿಸಿದಾಗ ಆ ಭಯ ತನ್ನ ನಿಮ್ಮ ಮೇಲೆ ಹಿಡ್ಕೊಂಡಿರುವಂತಹ ಸ್ವಾಧೀನತೆಯನ್ನ ಅದು ಬಿಡ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ಏನ್ ಮಾಡಬೇಕು, ಭಯ ಉಂಟಾದಾಗ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಗಮನಿಸಬೇಕು. ಶಿಫ್ಟ್ ಅಟೆನ್ಷನ್ ಫ್ರಮ್ ಸ್ಟೋರಿ ಟು ರಾ ಸೆನ್ಸೇಷನ್. ಯೂಶಲಿ ಏನಾಗ್ತದೆ, ಭಯ ಬಂದಾಗ ನಮ್ಮ ಮೈಂಡ್ ಪಿಕ್ಚರ್ ಇನ್ ಮಾಡಿ ಇಮ್ಯಾಜಿನೇಷನ್ ಪ್ರೊಜೆಕ್ಟ್ ಮಾಡಕ್ ಶುರು ಮಾಡುತ್ತೆ. ಆ ಇಮ್ಯಾಜಿನೇಷನ್ ಪ್ರೊಜೆಕ್ಟ್ ಮಾಡೋ ಬದಲು ನಮ್ಮ ದೇಹದ ಮೇಲೆ ಗಮನಿಸೋಣ, ದೇಹದ ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯ ಸಂವೇದನೆಗಳು ಉಂಟಾಗ್ತಾ ಇದೆಯಪ್ಪ, ನನ್ನ ಉಸಿರಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಎದೆಯಲ್ಲಿ ಏನು ಹಿಡಿತ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಏನು ಗಂಟು ಆಗ್ತಾ ಇದೆ, ನನ್ನ ಗಂಟಲು ಎಲ್ಲಿ ಒಣಗ್ತಾ ಇದೆ, ಅದನ್ನ ಗಮನಿಸ್ತಾ ಹೋಗ್ಬೇಕು. ವಿತೌಟ್ ನೇಮಿಂಗ್ ದಿ ಕಾಸ್. ಇದು ಭಯದಿಂದ ಆಯ್ತು ಅಂತಲ್ಲ. ವಿತೌಟ್ ಮೆಂಟಲ್ ಸ್ಟೋರಿ ಟೆಲ್ಲಿಂಗ್, ಫಿಯರ್ ಬಿಕಮ್ಸ್ ನ್ಯೂಟ್ರಲ್ ಸೆನ್ಸೇಷನ್. ಯಾವಾಗ ನೀವು ಮಾನಸಿಕವಾದ ಭಯದ ವಿಜೃಂಭಣೆ ಮಾಡೋದನ್ನ ಬಿಡ್ತೀರೋ, ಆವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಸಂವೇದನೆಗಳು ಅದು ನ್ಯೂಟ್ರಲ್ ಕಂಡೀಷನ್ಗೆ ತೆಗೆದುಕೊಂಡು ಬರುತ್ತೆ. ಮತ್ತೆ ಯಾವಾಗ ಭಯ ಉಂಟಾಗತ್ತೆ ಆವಾಗ ನೀವು ಗಮನಿಸಬೇಕು. ಅಂತ ಏನ್ ಗಮನಿಸಬೇಕು? ದ ಫಿಯರ್ ಅರೋಸ್. ಈಗ ನನ್ನಲ್ಲಿ ಭಯ ಉಂಟಾಗಿದೆ, ಈಗ ನನ್ನಲ್ಲಿ ಭಯವಿದೆ, ಈಗ ನನ್ನಲ್ಲಿ ಭಯ ಉಂಟಾಗಿದೆ, ಈಗ ನನ್ನಲ್ಲಿ ಭಯವಿದೆ. ಭಯ ತನ್ನ ಭಯದ ಬದಲಾವಣೆಯನ್ನ ಗುರುತಿಸಿದ. ಫಿಯರ್ ಇಸ್ ಚೇಂಜಿಂಗ್, ದ ಫಿಯರ್ ಇಸ್ ಚೇಂಜಿಂಗ್, ಫಿಯರ್ ಇಸ್ ಚೇಂಜಿಂಗ್. ನೌ ಫಿಯರ್ ಹ್ಯಾಸ್ ಪಾಸ್ಡ್, ದ ಫಿಯರ್ ಹ್ಯಾಸ್ ಪಾಸ್ಡ್, ಅಂಡ್ ದೇರ್ ಇಸ್ ನೋ ಫಿಯರ್, ದೇರ್ ಇಸ್ ನೋ ಫಿಯರ್. ಸೊ ಫಿಯರ್ ಬರಬೇಕಾದಾಗ ಫಿಯರ್ ಬರ್ತಾ ಇದೆ, ಭಯ ಬರ್ತಾ ಇದೆ, ಭಯ ಬರ್ತಾ ಇದೆ, ಭಯ ಬಂದಾಯಿತು, ಭಯ ಬಂದಾಯಿತು, ಭಯ ಇದೆ, ಭಯ ಇದೆ, ಭಯ ಈಗ ಬದಲಾಗ್ತಾ ಇದೆ, ಭಯ ಬದಲಾಗ್ತಾ ಇದೆ, ಭಯ ಈಗ ನಿರ್ಗಮಿಸ್ತಾ ಇದೆ. ಯಾಕಂದ್ರೆ ನೀವು ಒಂದು ಲಾ ಆಫ್ ಇಂಪರ್ಮನೆನ್ಸ್ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಭೂಮಿ ಮೇಲೆ ಶಾಶ್ವತವಾದದ್ದು ಯಾವುದೂ ಇಲ್ಲ. ರಾಮನು ಶಾಶ್ವತವಾಗಿರ್ಲಿಲ್ಲ, ಕೃಷ್ಣನು ಶಾಶ್ವತವಾಗಿರ್ಲಿಲ್ಲ. ಹಾಗಾದ್ರೆ ಶಾಶ್ವತವಾಗಿದ್ದು ಇಲ್ಲಿ ಯಾವುದೂ ಇಲ್ಲ. ಅದರ ಅರಿವಿಗೆ, ಅದರ ತಪಸ್ಸಿಗೆ ನಾವು ವಿಪಶ್ಯನ ಅಂತ ಒಂದು ಕಾರ್ಯಕ್ರಮ ಮಾಡೋಣ. ವೇದಾಂತ ವಿಪಶ್ಯನ ಅಂತ. ಅದು 10 ದಿವಸದ ಸಾಧನೆ, ಅದು ಅಥವಾ 7 ದಿವಸದ ಸಾಧನೆ. ಮುಂದೆ ಒಂದು ದಿವಸ ಮಾಡೋಣ. ಅದು ಮಾಡದೇ ಇದ್ರೂ ನಡೀತದೆ, ಮಾಡುವ ಪರಿಸ್ಥಿತಿ ಬಂದಾಗ ಮಾಡೋಣ. ಬಟ್ ಮಾಡದೇ ಇದ್ರೂ ಕೂಡ ನಿಮಗೆ ಯಾವತ್ತಾರು ಭಯ, ಯಾವುದೇ ಸಮಸ್ಯೆಗಳು ಬರೋಂಗಿದ್ರೆ, ಯಾವುದೇ ಸಂವೇದನೆಗಳು ಬರಂಗಿದ್ರೆ, ಯಾವುದೇ ಆಲೋಚನೆಗಳು ಬರಂಗಿದ್ರೆ, ರಮಣರು ಅದೇ ಮಾಡ್ತಾ ಇದ್ರು. ಈಗ ಏನೂ ಇಲ್ಲದ ಸ್ಥಿತಿ, ಅರಿವಿಗೆ ಹೇಳ್ತಾ ಇದ್ರು, ಏನೂ ಇಲ್ಲದ ಸ್ಥಿತಿ. ಆಲೋಚನೆ ಒಂದು ಬಂದಿತು, ಆಲೋಚನೆ ಒಂದು ಬಂದಿತು, ಆಲೋಚನೆ ಇದೆ, ಆಲೋಚನೆ ಇದೆ, ಆಲೋಚನೆಯನ್ನು ಗುರುತಿಸುತ್ತಿದ್ದೇನೆ, ಆಲೋಚನೆಯನ್ನು. ಅದನ್ನ ನಾವೀಗ ಐಡೆಂಟಿಫೈ ಮಾಡ್ತೇವೆ ವಿತೌಟ್ ಕ್ಲಿಂಗಿಂಗ್ ಆನ್ ಟು ಇಟ್. ಗುರುತಿಸ್ತಾ ಇರ್ತೇವೆ. ಬಟ್ ನೀವು ಪ್ರಾಪಂಚಿಕವಾಗಿ ಏನ್ ಮಾಡ್ತೀರಿ, ಗುರುತಿಸ್ ತಕ್ಷಣನೇ ಅದನ್ನ ಹಿಡ್ಕೊಂಡ್ಬಿಡ್ತೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಬಹುಶಃ ನಾನು ಸಾಧ್ಯವಾದ್ರೆ ನಾಳೆಯ ವೇದಭೂಮಿಯಲ್ಲಿ ಇರ್ತೇವೆ, ನಂಗೆ ಇಂಟರ್ನೆಟ್ ಸಿಗ್ತದೆ ಅನ್ಕೊಂಡಿದ್ದೀನಿ. ನಾಳೆಯ ಸಾಧನೆಯಲ್ಲಿ ವಾಚಿಂಗಿಗೂ ಅವೇರ್ನೆಸ್ಗೆ ಏನು ವ್ಯತ್ಯಾಸ ಅನ್ನೋದು ಕಲಿಯೋಣ ಅಂತ. ವಾಚಿಂಗಿಗೂ ಅವೇರ್ನೆಸ್ಗೆ ಏನು ವ್ಯತ್ಯಾಸ ಅಂತ ಕಲಿದಾಗ ನಿಮಗೆ ಒಂದು ದೊಡ್ಡ ಸಮಾಧಾನ ಆಗುತ್ತೆ, ಒಂದು ದೊಡ್ಡ ಗಂಟು ಬಿಡಿಸ್ದಂಗೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಭಯ ಬರ್ತಾ ಇದೆ, ಭಯ ಬರ್ತಾ ಇದೆ, ಭಯ ಬಂದಿದೆ, ಭಯ ಇದೆ, ಭಯ ಬದಲಾಗ್ತಿದೆ, ಭಯ ಹೋಗ್ತಾ ಇದೆ. ಹಾಗೆ ಹುಟ್ಟಿದೆ, ಬಾಲ್ಯ ಇದೆ, ಯೌವನ ಇದೆ, ಮಧ್ಯಮ ಇದೆ, ವೃದ್ಧಾಪ್ಯ ಇದೆ ಮತ್ತು ಸಾವಿದೆ. ಇದು 6 ಫೋಲ್ಡ್ ಚೇಂಜ್ ಅಂತ ಹೇಳ್ತೀವಿ. 6 ಫೋಲ್ಡ್ ಚೇಂಜ್. ಪ್ರತಿ ಶರೀರಕ್ಕೂ ಈ 6 ಫೋಲ್ಡ್ ಚೇಂಜ್ ಆಗ್ತಾನೆ ಇರುತ್ತೆ. ಭೂಮಿ ಮೇಲೆ ದೇಹ ತೆಗೆದುಕೊಂಡಂಥದ್ದು ಹುಟ್ಟುತ್ತೆ, ಜಾಯತೆ, ಅದು ಬದಲಾಗತ್ತೆ, ವಿಪರಿಣಮತಿ, ಅದಕ್ಕೆ ವಯಸ್ಸಾಗತ್ತೆ, ವೃದ್ಧಾಪ್ಯ ಬರುತ್ತೆ ಮತ್ತು ಅದು ಸಾಯತ್ತೆ. ಹೀಗೆ 6 ಫೋಲ್ಡ್. ಹಂಗೆ ಪ್ರತಿ ಆಲೋಚನೆಯೂ ಹಾಗೆ. ಆಲೋಚನೆ ಇಲ್ಲ, ಈಗ 8:30 ಆಗ್ತಿದ್ದಂಗೆನೆ ನಿಮಗೆ ಅಡುಗೆ ಮಾಡ್ಬೇಕನ್ನೋ ಆಲೋಚನೆ ಹುಟ್ಟುತ್ತದೆ, ಅಡುಗೆ ಮಾಡ್ತೀರಿ, ಆ ಆಲೋಚನೆ ಹೋಗ್ತದೆ ಅಂತ. ಸೊ ಹೀಗೆ ಯಾವುದು ಬರ್ತಾ ಇದೆ, ಬಂದಿದೆ, ಇದೆ, ಹೋಗ್ತಾ ಇದೆ. ಇದು ಅರಿವಿನಿಂದ, ತಾಳ್ಮೆಯಿಂದ, ಆನಂದದಿಂದ ನಾವು ಗಮನಿಸ್ತಾ ಹೋಗ್ಬೇಕು. ಆವಾಗ ಗೊತ್ತಾಗತ್ತೆ ಬರುವುದೆಲ್ಲವೂ ಹೋಗ್ತಾ ಇದೆ. ಆವಾಗ ಕೃಷ್ಣನ ಈ ಮಹಾವಾಕ್ಯ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಕರ್ಮಣ್ಯವಾಧಿಕಾರಸ್ಯ ನಿನ್ಗೇನ್ ಗೊತ್ತಿದೆಯಪ್ಪ, ನೀನ್ ಮಾಡುವಂತ.
ವಿತೌಟ್ ಡಿಸ್ಟರ್ಬಿಂಗ್ ವಾಟ್ ಹ್ಯಾಸ್ ಕಮ್ ಅಂಡ್ ವಾಟ್ ವಿಲ್ ಗೋ ವಿತ್. ನೀವು ಅದನ್ನು ಟಚ್ ಮಾಡಿದ ತಕ್ಷಣ ಅದನ್ನು ನೀವು ಎಳ್ಕೊಂಡ್ಬಿಡ್ತೀರಿ ಅಂತ. ಈಗ ಫಾರ್ ಎಕ್ಸಾಂಪಲ್, ನೀವೊಂದು ರೋಸ್ ಫ್ಲವರ್ ನೋಡಿದ್ರಿ, ಒಂದು ಒಂದು ಸುಂದರವಾದ ಹೂವನ್ನ ನೋಡಿದ್ರಿ, ನೀವು ಸಂಪಿಗೆ ಹೂ ನೋಡಿದ್ರಿ, ಕಮಲದ ಹೂ ನೋಡಿದ್ರಿ, ಅಥವಾ ನೀವು ರೋಸ್ ಹೂವ ನೋಡಿದ್ರಿ. ನೋಡಿದ ತಕ್ಷಣ ಏನಾಗುತ್ತೆ, ಸುಮ್ಮನೆ ನೀವು ನೋಡುದಿಲ್ಲ. ರೋಸ್ ಹೂವ ನೋಡಿದೆ, ರೋಸಿನ ಸುಂದರತೆಯನ್ನು ನೋಡಿದೆ. ಈಗ ರೋಸ್ ಹೂವ ಇದೆ, ನಾವು ಹಂಗೆ ಮಾಡೋದಿಲ್ಲ. ರೋಸ್ ಹೂವ ನೋಡಿದ ತಕ್ಷಣನೇ ಅದನ್ನ ಮನಸ್ಸಿನಿಂದ ಹಿಡ್ಕೊಂಡ್ಬಿಡ್ತೇವೆ, ರೋಸ್. ಸೊ ರೋಸ್ ಹೂವಿನ ಕಥೆಗಳೆಲ್ಲ ಪ್ರೊಜೆಕ್ಷನ್ ಓಪನ್ ಆಗ್ತದೆ. ಆ ಪ್ರೊಜೆಕ್ಷನ್ ಹಿಂದೆ ಹೋಗಿ ನಾನು ಬಂದಿ ಆಗ್ಬಿಡ್ತೇನೆ. ಆಮೇಲೆ ಯಾವಾಗ ಅದು ಬಂದಿ ಆಗ್ಬಿಡ್ತೇನೆ, ಆ ಹೂವಿನ ಮೇಲೆ ಓನರ್ಶಿಪ್ ಬರ್ತದೆ. ಅದನ್ನ ಕುಯ್ಕೊಂಡು ಮನೆಗೆ ಹೋಗಿ ಕೊಡ್ತೇನೆ. ಅದು ನಾಳೆ ಬಾಡಿ ಹೋಗುತ್ತೆ. ಅದು ದೇವ್ರ ಮೇಲೆ ಹಾಕ್ತೀನೋ, ಹೆಂಡತಿಯ ಅವಳ ಕೂದಲಿಗೆ ಮುಡಿಸ್ತೀನೋ, ಅಥವಾ ಮನೆ ವೇಸಿಗೆ ಹಾಕ್ತೀನೋ, ಅದು ನೆಕ್ಸ್ಟ್ ಡೇ ಬಾಡಿ ಹೋಗುತ್ತೆ. ಆ ರೋಸಿನ ಉದ್ದೇಶ ಅಲ್ಲಿ ಬಂದು ಸಾಯೋದಲ್ಲ. ರೋಸ್ ಸಂಪಿಗೆ ಉದ್ದೇಶ ಆ ಮರದಲ್ಲಿ ಇರುವುದು, ಮೊಗ್ಗಾಗುವುದು, ಅರಳುವುದು, ಮತ್ತು ಹಾಗೆ ಅದು ಮುದುಡಿ ಹೋಗುವುದು. ಅಷ್ಟೇ ಅದು ಪ್ರಕೃತಿಯ ನಿಯಮ. ಬಟ್ ನೋಡಿದ ತಕ್ಷಣ ನಾನು ಅದು ನನ್ನದು ಮಾಡ್ಕೊಂಡು ಬಿಡ್ತೇನೆ. ಸೊ ಹಾಗೆ ಇದೇ ಅಭ್ಯಾಸ. ಒಂದು ಸೀರೆ ನೋಡಿದ ತಕ್ಷಣ ಐ ವಾಂಟ್ ಟು ಓನ್ ಇಟ್, ತಪ್ಪಲ್ಲ. ಬದುಕಿಗೆ ಬೇಕಾಗಿರೋದು ನಾನು ಹೇಳ್ತೇನೆ, ಕಾಮನ್ ಸೆನ್ಸ್ ಅಲ್ಲಿ ಪ್ರಪಂಚಿಕವಾಗಿ ಏನ್ ಮಾಡಬೇಕು ಮಾಡೋದು, ವಿತೌಟ್ ಡೆವಲಪಿಂಗ್ ಓನರ್ಶಿಪ್ ಆನ್ ಇಟ್. ನೀವು ಇವತ್ತೇ ಆ ತರ ಬದುಕಕ್ಕೆ ಶುರು ಮಾಡಿ. ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಆಸೆಗಳಲ್ಲಿ ಸ್ಟಾಪ್ ದಿ ಓನರ್ಶಿಪ್, ಬಿಕಮ್ ದ ಗೆಸ್ಟ್, ಅಂಡ್ ಇಟ್ ಇಸ್ ಅ ಸೋ ವಂಡರ್ಫುಲ್ ಲೈಫ್. ಇದೇ ನೋಡಿ, ನಿಮ್ಮ ಮನೇಲಿ ಕೆಲಸ ಮಾಡ್ಲಿಕ್ಕೆ ನೋವಾಗುತ್ತೆ. ಅತಿಥಿಗಳ ಮನೆ ಹೋದಾಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೇವೆ, ಯಾಕಂದ್ರೆ ಅಲ್ಲಿ ಕರ್ತೃ ಭಾವ ಇರೋದಿಲ್ಲ, ಅಲ್ಲಿ ಓನರ್ಶಿಪ್ ಇರುವುದಿಲ್ಲ. ಅದು ಅವ್ರ ಮನೆಗೆ ಹೋಗಿರ್ತೇವೆ, ಆಮೇಲೆ ನಮ್ಮ ಮನೆಗೆ ಬರೋದಂತ ಗೊತ್ತಿರ್ತದೆ, ಅವ್ರ ಮನೆಯಲ್ಲಿ ನಾವು ಸೇವೆ ಮಾಡ್ತೇವೆ. ಬಟ್ ಅದೇ ಸೇವೆ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ, ಯಾಕಂತಂದ್ರೆ ಅದು ನನ್ನ ಮನೆ, ನಾನು ಐ ಕ್ಲೇಮ್ ದಿ ಓನರ್ಶಿಪ್. ಸೊ ಆ ಓನರ್ಶಿಪ್ ನಮ್ಮನ್ನು ಏನು ಪ್ರೌಢತೆಯನ್ನ ಕೊಡೋದಿಲ್ಲ, ಹಿರಿಮೆಯನ್ನ ಕೊಡೋದಿಲ್ಲ, ಅದು ದುಃಖವನ್ನ ಮಾತ್ರ ಕೊಡ್ತದೆ ಅಂತ. ಯಾವಾಗ್ಲೂ ರಮಣರದು ಒಂದು ಶಾರ್ಟ್ ಇಂಜೆಕ್ಷನ್, ಫಿಯರ್ ಕಮ್ಸ್, ಆಸ್ಕ್ ದ ಕ್ವಶನ್ ಟು ಹೂಮ್ ದಿಸ್ ಫಿಯರ್ ಹ್ಯಾಸ್ ಕಮ್. ಯಾವ್ದಕ್ ಬಂದಿದೆಯಪ್ಪ? ದೇಹಕ್ಕೆ ಬಂದಿದೆಯಾ, ಭಾವನೆಗೆ ಬಂದಿದೆಯಾ, ಮನಸ್ಸಿಗೆ ಬಂದಿದೆಯಾ? ಯಾವ್ದಕ್ ಬಂದಿದೆ ಇದು ಅಂತ. ದೇರ್ ಇಸ್ ನೋ ಮೀ, ದೇರ್ ಇಸ್ ನೋ ಮೀ, ಹೆನ್ಸ್ ದೇರ್ ಇಸ್ ನೋ ಮೈನ್. ಸೊ ನಾನು ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ, ಕೇವಲ ಎಕ್ಸಿಸ್ಟೆನ್ಸ್ ಕಾನ್ಶಿಯಸ್ನೆಸ್ ಬ್ಲಿಸ್ ಇದೆ. ಅಲ್ಲಿಗೆ ನಾವು ಮುಂದೆ ಹೋಗೋಣ. ವೆನ್ ನೋ ಓನರ್ ಇಸ್ ಫೌಂಡ್, ಯಾವಾಗ ಆ ಭಯದ ಅಧಿಕಾರಿ, ಆ ಭಯದ ಓನರು, ಆ ಭಯದ ಯಜಮಾನ ಸಿಗೋದಿಲ್ವೋ, ಆ ಭಯ ಕೊಲ್ಯಾಪ್ಸ್ ಆಗ್ತದೆ, ಬಿದ್ದು ಹೋಗ್ತದೆ ಅಂತ. ಸೊ ಇದನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಇಷ್ಟು ವಿಷಯ. ಇದರಲ್ಲಿ ನಿಮಗೆ ಯಾವ್ದ್ಯಾವ್ದು ವಿಷಯ ಕಂಡ್ಕೊಂಡ್ರಿ, ಅದು ನೀವು ನನ್ನ ಜೊತೆಗೆ ಚರ್ಚೆ ಮಾಡೋದು. ಮತ್ತೆ ಭಯದ ನಿರ್ಮೂಲನೆಗೂ ಅತಿ ದೊಡ್ಡ ಸಾಧನೆ ನಾವು ಮಾಡಬೇಕಾಗಿರೋ, ಈಗ ಏನಾಗ್ತದೆ ಅಂದ್ರೆ, ಕೇವಲ ಭಯ ಮಾತ್ರ ತೆಗೆದ್ರೆ ಆಗೋದಿಲ್ಲ. ಕಾಮಃ ಕ್ರೋಧೋ ವಿಜಾಯತೆ. ನೀವು ಕೇವಲ ಕೋಪವನ್ನ ತೆಗೆದ್ರೆ ಅಷ್ಟೇ ಸರಿ ಹೋಗೋಂಗಿಲ್ಲ. ನೀವು ಅದ್ರ ಜೊತೆಗೆ ಕಾಮಃ ಅಂದ್ರೆ ಅದು ಆಸೆ ಕೂಡ ತ್ಯಾಗ ಮಾಡಿದ್ಮೇಲೆ ಕೋಪನೂ ಬಿಟ್ಟು ಹೋಗ್ತದೆ. ಹಂಗೆ ಭಯ ಹೋಗಬೇಕು ಅಂದ್ರೆ, ಭಯಕ್ಕೆ ಇಂಧನ ಯಾವುದು ಅಂತಂದ್ರೆ ಪಾಪ ಪ್ರಜ್ಞೆ ಅಂತ. ನಮ್ಮ ಗಿಲ್ಟ್, ದ ಮೈಂಡ್ ಫ್ರೀ ಫ್ರಮ್ ಗಿಲ್ಟ್ ಈಸ್ ನ್ಯಾಚುರಲಿ ಫಿಯರ್ಲೆಸ್. ಟ್ರಸ್ಟ್ ಮೀ, ನನಗೆ ಸಾಕ್ಷಾತ್ಕಾರ ಸತ್ಯದ ಸಾಕ್ಷಾತ್ಕಾರ ಆದಾಗ, ಆತ್ಮದ ಸಾಕ್ಷಾತ್ಕಾರ ಆದಾಗ ಎಲ್ಲ ಒಂದೇನೆ. ಆವಾಗ ಒಂದು ಅತಿ ದೊಡ್ಡ ಸಾಕ್ಷಾತ್ಕಾರ ಏನಾಯ್ತು ಅಂತಂದ್ರೆ, ನನಗೆ ಯೋಗದ ಎಲ್ಲಾ ವಿಚಾರಗಳಲ್ಲಿ ಯಮ ನಿಯಮ ಮಾತ್ರ ಬಹಳ ಮುಖ್ಯ ಅನಿಸ್ತು. ಉಳಿದಿದ್ದು ಬಿಟ್ಬಿಡೋದು. ಉಳಿದಿದ್ದು ನೀವು ಆಸನ ಮಾಡ್ತೀರಿ, ದೇಹಕ್ಕೆ ಪ್ರಾಣಾಯಾಮ ಮಾಡ್ತೀರಿ, ಪ್ರಾಣಮಯ ಕೋಶಕ್ಕೆ ವಿಡ್ರಾವಲ್ ಆಫ್ ಸೆನ್ಸಸ್ ಮಾಡ್ತೀರಿ, ಪ್ರತ್ಯಾಹಾರ ಮಾಡ್ತೀರಿ, ಅದು ಇಂದ್ರಿಯಗಳಿಗೆ, ಸೂಕ್ಷ್ಮ ಶರೀರಕ್ಕೆ. ಆಮೇಲೆ ಧಾರಣ ಮಾಡ್ತೀರಿ ಮನೋಮಯ ಕೋಶಕ್ಕೆ, ಧ್ಯಾನ ಮಾಡ್ತೀರಿ ವಿಜ್ಞಾನಮಯ ಕೋಶಕ್ಕೆ, ಸಮಾಧಿ ಮಾಡ್ಕೊಳ್ತೀರಿ, ಅದು ಕೂಡ ಮನೋಮಯ ಕೋಶಕ್ಕೆ ವಿಜ್ಞಾನಮಯ ಕೋಶಕ್ಕೆ ಸಂಬಂಧಪಟ್ಟಿರೋದು. ಬಟ್ ಯಮ ನಿಯಮಗಳು ನಿಮಗೆ ಮುಕ್ತಿಯನ್ನ ಕೊಡುತ್ತೆ. ನನಗೆ ಬಂದಂತಹ ಅತಿ ದೊಡ್ಡ ಸಾಕ್ಷಾತ್ಕಾರ ಏನಂದ್ರೆ, ಯಾರು ಮಾರಲಿ ರೈಟ್ ಆಗಿರ್ತಾನೋ, ಯಾರು ನೈತಿಕವಾಗಿರ್ತಾನೋ ಅಂಥವನಿಗೆ ದ ಡೆವಿಲ್ ವಿಲ್ ಆಲ್ಸೋ ಫಿಯರ್ ಹಿಮ್ ಅಂತ. ನರಕನೂ ಕೂಡ ನಡುಗತ್ತೆ ಯಾನು ನೈತಿಕವಾಗಿದ್ದಾನೆ ಅಂತ. ಸ್ವರ್ಗವೂ ಕೂಡ ನಡುಗತ್ತೆ, ನರಕವೂ ನಡುಗತ್ತೆ ಅಂತ. ನೈತಿಕತೆ ಇದ್ದಲ್ಲಿ ನಿಮ್ಮ ಮೇಲೆ ಯಾರೂ ಬೆಟ್ಟನ್ನ ಮಾಡಿ ತೋರಿಸೋದಿಲ್ಲ.
ಸೊ ಈಗ ನಾನು ಹಿಂದೆ ಹೇಗೆ ಬದುಕಿದ್ನೋ ಪರವಾಗಿಲ್ಲ, ಹಿಂದೆ ಹೇಗೆ ಬದುಕಿದೆ, ಫಿಸಿಕಲಿ, ಎಮೋಷನಲಿ, ಮೆಂಟಲಿ ನಾನು ಅನೈತಿಕವಾಗಿ ಇದ್ನೇನೋ, ಅದು ಸಹಜ ಪ್ರಾಕೃತಿಕ ಗುಣವಾಗಿತ್ತೇನೋ, ಅಜ್ಞಾನಿಯ ಜೀವನ ಆಗಿತ್ತೇನೋ, ಅದು ಪ್ರತಿಯೊಬ್ಬರೂ ಕೂಡ ಹಾಗೆ ಬಂದಿದ್ದರೇನೋ, ಅಥವಾ ಹಾಗೆ ಇದ್ದರೂ ಕೂಡ ಈಗ ನಾನು ಯೋಗಿಯಾಗಿ ಮಾಡುವ ಸಂಕಲ್ಪ ಏನಂದ್ರೆ, ಈಗ ನಾನು ಜ್ಞಾನದ ಬೆಳಕಲ್ಲಿರ್ತೇನೆ. ಜ್ಞಾನದ ಬೆಳಕಲ್ಲಿದ್ದು ಸತ್ತು ಹೋದ ನನ್ನ ಅಜ್ಞಾನಿಯ ಜೀವನದ ಮನಸ್ಸು ತಗೊಂಬಂದು ನನ್ನ ಮೇಲೆ ಬಿಸಾಕ್ತಾ ಇರುತ್ತೆ, ನನ್ನ ಮೇಲೆ ಬಿಸ್ಕೆಟ್ ಆಗ್ತಾ ಇರುತ್ತೆ. ಮತ್ತೆ ಆ ಅಜ್ಞಾನದ ಜೀವನಕ್ಕೆ ಬರಬೇಕು ಅಂತ. ಅಜ್ಞಾನದ ಜೀವನಕ್ಕೆ ಬಂದಾಗ ಪಾಪ ಕರ್ಮಗಳಾಗತ್ತೆ. ಕರ್ಮ ಆಗಬೇಕಂದ್ರೆ ಮನಸ್ಸು ಅನೈತಿಕತೆಗೆ ದೂಡುತ್ತೆ. ಅನೈತಿಕತೆ ದೂಡಿದಾಗ ನನ್ನದು ಎಂಬ ಭಾವ ಬರ್ತದೆ, ನಾನು ಮಾಡಿದ್ದೇ ಸರಿ ಅನ್ನುವ ಭಾವ ಬರ್ತದೆ. ಸೊ ಆ ಕಾರಣಕ್ಕಾಗಿ ನಾನು ಇನ್ನ ಮೇಲೆ ಯೋಗಿ ಆದ ಸಂಕಲ್ಪ ಮಾಡಿ ನನ್ನ ಹಳೆಯ ಜೀವನವನ್ನು, ಇವತ್ತಿನ ಜ್ಞಾನದ ಬೆಳಕಿನಿಂದ ಹಳೆಯ ಜೀವನವನ್ನು ಫಸ್ಟ್ ನಾನು ಜಡ್ಜ್ ಮಾಡೋದಿಲ್ಲ. ಹಳೆಯ ಜೀವನ ನನ್ನ ಮೇಲೆ ಬಿಸಾಕುವಂತಹ ಪಾಪ ಪ್ರಜ್ಞೆಯನ್ನ ನಾನು ತೆಗೆದುಕೊಳ್ಳೋದಿಲ್ಲ. ಯಾಕಂತಂದ್ರೆ ಆ ಪಾಪ ಪ್ರಜ್ಞೆಯಿಂದ ಅನ್ನುವ ಬಲಿಯಿಂದನೇ ಆ ಭಯ ನಮ್ಮನ್ನ ಹೇಳ್ಕೊಳ್ಳುತ್ತೆ ಅಂತ. ಸೊ ಯು ಆರ್ ನಾಟ್ ಆನ್ಸರೇಬಲ್ ಟು ಎನಿಬಡಿ ಬಟ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಆನ್ಸರೇಬಲ್ ಟು ಎನಿಬಡಿ ಬಟ್ ಯುವರ್ ಸೆಲ್ಫ್. ಸೊ ವೆನ್ ಯು ವಾಂಟ್ ಟು ಆನ್ಸರ್ ಯುವರ್ ಸೆಲ್ಫ್, ನಾವು ignorance has to be answerable to the knowledge. Knowledge cannot be answerable to the ignorance. Hence, we have to relive again and again, again and again. The cell relives again and again. ನಮ್ಮ ದೇಹದಲ್ಲಿರೋ ಸೆಲ್ ರಿಲೀವ್ ಮಾಡುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಾಗುತ್ತೆ ನಮ್ಮ ಸೆಲ್ಲಲ್ಲಿ ಅಂತಂದ್ರೆ, ಎಷ್ಟು ಚೆನ್ನಾಗಿ ಬಯೋಲಾಜಿಕಲಿ ಅದು ನಡೆಯುತ್ತಂದ್ರೆ, ಒಂದು ಸೆಲ್ ಮತ್ತೊಂದು ಸೆಲ್ ಹುಟ್ಟಬೇಕಾದಾಗ ತನ್ನ ಪೂರ್ತಿ ಆಸ್ತಿಯನ್ನ, ತನ್ನ ಚಿತ್ತವನ್ನ, ತನ್ನ ಆಸ್ತಿಯನ್ನ ಅದು ಕೊಟ್ಬಿಟ್ಟಿದ್ದು ಸಾಯುತ್ತೆ. ಅದು ತನ್ನ ಆಸ್ತಿಯನ್ನ, ತಾನು ಮಾಡಿದಂತ ಆಸ್ತಿಯನ್ನ ಕೊಟ್ಬಿಟ್ಟು ಸಾಯುತ್ತೆ. ಸೊ ಸೆಲ್ಲಿಂದ ಬಿಹೇವಿಯರೇ ಹೀಗಿರ್ಬೇಕಾದಾಗ, ಚಿತ್ತದ ಬಿಹೇವಿಯರೇ ಹೀಗಿರ್ಬೇಕಾದಾಗ, ನಾನು ಅದಕ್ಕೆ ಆಂಟಿ ಆಕ್ಷನ್ಸ್ ಮಾಡಬೇಕು. ಏನು ಮತ್ತೆ ಈ ಸೆಲ್ಲಿಗೆ ನಾನೇನ್ ಮಾಡ್ತೇನೆ, ನಾನು ಯೋಗಿ, ನನ್ನ ಸೆಲ್ನ ರೀಇಂಜಿನಿಯರಿಂಗ್ ಮಾಡ್ತೇನೆ ವಿತ್ ಅನ್ ಅವೇರ್ನೆಸ್. ಐ ಆಮ್ ನಾಟ್ ದ ಓಲ್ಡ್ ಸೆಲ್ಫ್, ಐ ಆಮ್ ನ್ಯೂಲಿ ಬಾರ್ನ್. ಪ್ರತಿ ಒಂದು ಕ್ಷಣ ನೀವು ಹೇಳಲೇಬೇಕು. ನೀವು ಸಾಧನೆ ಕೂತ್ಕೊಂಡಾಗ, ನೀವು ತಪಸ್ಸಿಗೆ ಕೂತ್ಕೊಂಡಾಗ, ಧ್ಯಾನ ಕೂತ್ಕೊಂಡಾಗ, ಯು ಹ್ಯಾವ್ ಟು ರೀಇಂಜಿನಿಯರ್ ಯುವರ್ ಸೆಲ್ಸ್ ದಟ್ ಐ ಆಮ್ ದ ಯೋಗಿ, ಐ ಬಿಲಾಂಗ್ಸ್ ಟು ದಿ ಎಟರ್ನಿಟಿ, ಅಂಡ್ ಐ ಆಮ್ ಪರ್ಮನೆಂಟ್. ದ impermanence lives with me. I am permanent. So no past guilt will. So I have to renew myself. ನಿಮ್ಮನ್ನ ನೀವು ಯೋಗಿ, ನಿಮ್ಮನ್ನ ನೀವು ಋಷಿ, ನಿಮ್ಮನ್ನ ನೀವು ಸಿದ್ಧ, ನಿಮ್ಮನ್ನ ನೀವು ಅಮೃತ, ನಿಮ್ಮನ್ನ ನೀವು ಆತ್ಮನ್, ನಿಮ್ಮನ್ನ ನೀವು ಚಿದಾನಂದ ಸ್ವರೂಪ, ಹೀಗೆ ನಿಮ್ಮನ್ನ ನೀವು ರಿನ್ಯೂ ಮಾಡ್ತಾನೇ ಇರಬೇಕು. ಎಲ್ಲಿವರೆಗೂ ಅಂದ್ರೆ ಸೆಲ್ಯುಲರ್ ಲೆವೆಲಲ್ಲಿ ಈ ಜ್ಞಾನ ಸಂಸ್ಕಾರದ ರೂಪದಲ್ಲಿ ಕುತ್ಕೊಳ್ಳೋವರೆಗೂ. ಎನಿಥಿಂಗ್ ವಿಚ್ ಡೆಂಟ್ಸ್ ಯುವರ್ ಇಮೇಜ್, come back to awareness and say, oh past, I will not judge you, don't judge me with my past. Oh fear, don't create me the future projection. So future the projection ನೀವು ಕೊಡಬೇಡಿ. ನೀವು ಉತ್ತರದಾಯಿ ಯಾರಿಗೆ? ನಿಮಗೆ ನೀವೇ ಉತ್ತರದಾಯಿ, ನಿಮ್ಮ ಮನಸ್ಸಾಕ್ಷಿಗೆ ನೀವು ಉತ್ತರದಾಯಿ. ಮತ್ತೆ ಯಾರು ಕೂಡ, ಅಂಗೋಲಿ ಮಾಲ ಅಂತವನು ಕೂಡ ಅವನು ಬುದ್ಧತ್ವವನ್ನ ಪಡಿತಾನೆ. ಬುದ್ಧನ ಜೊತೆ ಇರೋರ್ಕಿಂತ ಬಹಳ ಬೇಗ ಅವನು ಬುದ್ಧತ್ವವನ್ನು ಪಡಿತಾನೆ. ಯಾಕಂದ್ರೆ ಅವನು ತನ್ನ ಸತ್ಯವನ್ನ ಒಪ್ಕೊಂಡಿದ್ದಾನೆ. ತನ್ನ ಸತ್ಯವನ್ನ ಒಪ್ಕೊಂಡು ಯಾವುದು ಅವನ ಶ್ರೇಯಸ್ಸಲ್ಲವೋ ಅದನ್ನ ಬಿಟ್ಟಿದ್ದಾನೆ, ಯಾವ ಶ್ರೇಯಸ್ಸೋ ಅದನ್ನ ಧಾರಣವನ್ನ ಮಾಡಿದ್ದಾನೆ. ನಾವು ಕೂಡ ಯಾವುದು ಶ್ರೇಯಸ್ಸೋ ಅದರ ಧಾರಣವನ್ನ ಮಾಡಿ ಪ್ರತಿ ಸಾರಿ ನಮ್ಮ ಐಡೆಂಟಿಟಿನ ನಾವು ರಿಫೈನ್ ಮಾಡ್ಕೊಳ್ತಾ ಬರಬೇಕು. ನಾವು ಯೋಗಿ ಆಗಬೇಕು. ಆ ಯೋಗಿ ಆದಾಗಲೇನೆ ನಮ್ಮ ಪುನರುಜ್ಜೀವನ ಉಂಟಾಗತ್ತೆ. ಈ ಪುನರುಜ್ಜೀವನವನ್ನ ಸಾಧನೆಯನ್ನೇ ಬುದ್ಧನು ಕೂಡ ಅದೇ ಮಾಡಿದ್ದು. ಬುದ್ಧ, he got nirvana once, but he maintained all along it. ಸೊ ನಿಮಗೆ ಎನ್ಲೈಟನ್ಮೆಂಟ್ ಒಂದ್ಸರಿ ಆಗ್ತದೆ, ಬಟ್ ಲಿವಿಂಗ್ ದಟ್ ಎನ್ಲೈಟನ್ಮೆಂಟ್ ಇಸ್ ಕಾಲ್ಡ್ ಆತ್ಮ ಸಾಕ್ಷಾತ್ಕಾರ. ಆದ್ಮೇಲೆ ಆತ್ಮ ಅನುಷ್ಠಾನದಲ್ಲಿ ಇರೋದೇ ನಿಜವಾದ ಸಾಧನೆ. ನಂಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು ಅನ್ಕೊಂಡು ಮತ್ತೆ ಅದೇ ಹಳೆ ಚಾಳಿಗೆ ಹೋದ್ರೆ ಅದನ್ನ ಆತ್ಮ ಸಾಕ್ಷಾತ್ಕಾರ ಅನ್ನೋದಿಲ್ಲ. ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ, ಸತ್ಯದ ಸಾಕ್ಷಾತ್ಕಾರ ಆದ್ಮೇಲೆ, ನೀವು ಯೋಗಿ ಆಗ್ತೀನಿ, ನಾನು ಋಷಿ ಆಗ್ತೇನೆ ಅಂತ ಆದ್ಮೇಲೆ, ಯು ಬಿಕಮ್, ದೆನ್ ಯು ಸ್ಟಾರ್ಟ್ ಬೀಯಿಂಗ್. ಯು ವಿಲ್ ನಾಟ್ ಬಿಕಮ್ ಬ್ಯಾಕ್. ಯು ಟ್ರಾನ್ಸ್ಫಾರ್ಮ್, ನಾಟ್ ಟು ಕಮ್ ಬ್ಯಾಕ್. Change,
you change back. But when you transform, it is irreversible process. So make a sankalpa, ನಾನು ಇವತ್ತು ಋಷಿ ಆಗ್ತೇನೆ, ನಾನು ಯೋಗಿ ಆಗ್ತೇನೆ, ನಾನು ಬುದ್ಧನಾಗ್ತೇನೆ, and I will ascend towards eternity ಅಂತ. ಅದಕ್ಕೇನ್ ಮಾಡಬೇಕು? ಬುದ್ಧ ಹೇಳ್ತಾನೆ, ಭಯಕ್ಕೆ ಜಾಗ ಬಿಡಬಾರ್ದು ಅಂತ ಆದ್ರೆ, ಪಾಪ ಪ್ರಜ್ಞೆಗೆ ಜಾಗ ಬಿಡಬಾರ್ದು ಅಂತ ಆದ್ರೆ, ಸ್ಪೀಚ್ ಶುಡ್ ಬಿ ಟ್ರೂತ್ಫುಲ್, ಆಕ್ಷನ್ ಶುಡ್ ಬಿ ಹಾರ್ಮ್ಲೆಸ್, ಅಂಡ್ ಲೈಫ್ ಶುಡ್ ಬಿ ಅಲೈನ್ಡ್. ನಮ್ಮ ಮಾತು ಸತ್ಯವಾಗಿರಬೇಕು ಅಂತ. ಸತ್ಯವಾಗಿರ್ಬೇಕಂದ್ರೆ ಇದು ಒಂದು ದೊಡ್ಡ ಸಬ್ಜೆಕ್ಟೇ. ಇನ್ನೊಬ್ರು ನೋಡು ನಿನಗೆ ಹಂಗಾಗಿದೆ ಅಂತ ಹೇಳೋದು ಸತ್ಯ ಅಲ್ಲ, ನೋಡು ನಿನ್ ಮುಖ ಸೊಟ್ಟಿಗಿದೆ ಅಂತ ಹೇಳೋದು ಸತ್ಯ ಅಲ್ಲ. ಸತ್ಯ ಯಾವ ಸತ್ಯದಿಂದ ಆತ್ಮೋತ್ಥಾನ ಆಗ್ತದೋ ಆ ಸತ್ಯ, ಆ ಸತ್ಯವಾದ ಮಾತುಗಳನ್ನ ಮಾತಾಡ್ತೇನೆ ಅಂತ. ಸುಳ್ಳು ಯಾವಾಗ ಆಡ್ತೀರಿ? ಯಾವಾಗ ಪಾಪ ಪ್ರಜ್ಞೆ ನಿಮ್ಮಲ್ಲಿ ಇರುತ್ತೋ, ತಪ್ಪು ನೀವು ಮಾಡಿರ್ತೀರೋ, ಅದು ಇನ್ನೊಬ್ಬ ಅರ್ಥ ಮಾಡ್ಕೊಳ್ಳಲ್ಲ, ಅವಾಗ ಸುಳ್ಳನ್ನು ಹೇಳ್ತೇವೆ. ಸೊ ತಪ್ಪು ಮಾಡಕ್ ಹೋಗೋದೇ ಇಲ್ಲ, ಸೊ ಅದನ್ನು ಮುಚ್ಚಾಡುವಂತ ಸುಳ್ಳು ಹೇಳದೇ ಇರುವ ಪರಿಸ್ಥಿತಿಯ ನಿರ್ಮಾಣ ಮಾಡ್ಕೊಳ್ಳೋದೇ ನಿಜವಾದ ಆಶ್ರಮ ಅಂತ. ಆಶ್ರಮದ ಉದ್ದೇಶ, ಆತ್ಮಾನುಷ್ಠಾನದ ಉದ್ದೇಶ ಮತ್ತು ಸ್ಥಿತಿ, ನಿಮ್ಮ ನಿಜವಾದ ಮನೆ ಯಾವುದು ಅಂದ್ರೆ, ಯಾವ ಮನೆಯಲ್ಲಿ ನಿಮ್ಮ ನಿಜವಾದ ಸಂಬಂಧ, ಯಾವ ಸಂಬಂಧದಲ್ಲಿ ಸುಳ್ಳು ಹೇಳುವ ಪರಿಸ್ಥಿತಿ ಬರೋದಿಲ್ವೋ ಅದು ನಿಜವಾದ ಮೊದಲನೇ ಮುಕ್ತಿ ಅಂತ. ಸೊ ಸತ್ಯ ಹೇಳುವಂತಹ ವ್ಯವಹಾರದಲ್ಲಿ ನಾನು ಇರ್ತೇನೆ, ಸತ್ಯ ಹೇಳುವಂತಹ ಸಂಬಂಧದಲ್ಲಿ ನಾನು ಇರ್ತೇನೆ, ಸತ್ಯದಿಂದ ಬದುಕುವಂತಹ ಆಶ್ರಯದಲ್ಲಿ ನಾನು ಇರ್ತೇನೆ. ಸ್ಪೀಚ್ ಈಸ್ ಟ್ರೂತ್ಫುಲ್, ಆಕ್ಷನ್ ಈಸ್ ಹಾರ್ಮ್ಲೆಸ್, ನಾನು ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅಂಡ್ ಮೈ ಲೈಫ್ ಈಸ್ ಅಲೈನ್ಡ್. ಈಗ ನನ್ನ ದೈಹಿಕವಾಗಿ ಹೇಗಿದೆ ನನ್ನ ಸ್ಥಿತಿ, ಮಾನಸಿಕವಾಗಿ ಹೇಗಿದೆ, ದೇಶ ಕಾಲ ವಸ್ತು ಹೇಗಿದೆ, ಅದಕ್ಕೆ ಅಲೈನ್ಡ್ ಆಗಿರ್ತೇನೆ. ಸಮಾಜಕ್ಕೆ ಪೂರಕನಾಗಿ ನಾನೇನ್ ಮಾಡಬೇಕು, ನನ್ನ ಕರ್ತವ್ಯವನ್ನ ಮಾಡ್ತೇನೆ. ಕೌಟುಂಬಿಕ ಪೂರಕವಾದ ನನ್ನ ಕರ್ತವ್ಯ ಏನಿದೆ ನಾ ಮಾಡ್ತೇನೆ. ಆತ್ಮನ ಅನುಷ್ಠಾನವಾಗಿ ಯೋಗಿಯಾಗಿ ನಾನು ಮಾಡ್ಕೋಬೇಕಾದಂತಹ ಕರ್ತವ್ಯ. ಸೊ ಕರ್ತವ್ಯ ಅನ್ನೋ ಶಬ್ದಕ್ಕೆ ಕೃಷ್ಣ ತುಂಬಾ ಒಂದು ಅದ್ಭುತವನ್ನು ಮಾಡ್ತಾನೆ. ಯಾರು ಕರ್ತವ್ಯ ನಿಷ್ಠನಾಗಿದ್ದಾನೋ ಅವನಿಗೆ ಕರ್ಮ ಬಾಧಿಸೋದಿಲ್ಲ ಅಂತ. ಆ ಕರ್ತವ್ಯ ಕರ್ಮವನ್ನ ಉಂಟು ಮಾಡ್ತದೆ. ಸೊ ಆ ಕರ್ತವ್ಯ ದಾರಿಯಾಗಿ ಆ ಕರ್ತವ್ಯವನ್ನ ನಾವು ಒಪ್ಕೊಂಡು ನಾವು ಮಾಡಬೇಕು ಅಂತ. ಸೊ ಇವಾಗ ಏನ್ ಮಾಡಬೇಕು, ನೀವು ಮೈಂಡ್ಫುಲ್ ಬ್ರೀದಿಂಗ್ ಒಂದು 5 ನಿಮಿಷ ನಾವು ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಏನ್ ನಂಬರ್ ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ಬ್ರೀದಿಂಗ್ ಪ್ರಾಕ್ಟೀಸ್? 4 to 6 ಗುರುಗಳೇ. 4 ಬ್ರೀದಿಂಗ್ ಇನ್, 2 ಹೋಲ್ಡಿಂಗ್ ಅಂಡ್ 6 ಇನ್ ಬ್ರೀದಿಂಗ್ ಔಟ್. 5 ನಿಮಿಷ ಅದನ್ನ ಪ್ರಾಕ್ಟೀಸ್ ಮಾಡಿ. 4 to 6 ಬ್ರೀದಿಂಗ್ ಇನ್ 4 1 2 3 4 ಬ್ರೀದಿನ್ ಮಾಡ್ತಾ 1 2 3 4 ಹೋಲ್ಡ್ ಮಾಡ್ತಾ 1 2 ಮತ್ತೆ ಬ್ರೀದ್ ಔಟ್ ಮಾಡ್ತಾ 1 2 3 4 5 6. ಸೊ ಇದನ್ನ ಮಣಿಪುರದವರೆಗೂ ಬ್ರೀದಿನ್ ಮಾಡಿ, ಮಣಿಪುರದವರೆಗೂ ಬ್ರೀದಿಂಗ್ ಮಾಡ್ಕೊಂಡು ಬರಬೇಕು. ಮತ್ತೆ ಮಣಿಪುರದಿಂದನೇ ಬ್ರೀದಿಂಗ್ ಆಚೆ ಹಾಕಬೇಕು. ಬಿಕಾಸ್ ವರೀಸ್ ಫಿಯರ್, ವರಿ ಮೇಲೆ ಬ್ರೀದಿಂಗ್ ಮಾಡ್ತೀವಿ, ಅದು ಸ್ವಾಧಿಷ್ಠಾನದವರೆಗೂ ಕೂಡ ಅದರ ಎಫೆಕ್ಟ್ ತೋರಿಸುತ್ತೆ. ಅದಾದ ಮೇಲೆ ಅಬ್ಸರ್ವ್ ಎನಿ ಫಿಯರ್ ಪ್ರೆಸೆಂಟ್. ನಿಮ್ಮಲ್ಲಿ ಯಾವುದಾದ್ರೂ ಭಯವಿದೆಯೇ, ಮುಂದಿನ 5 ನಿಮಿಷ ಅದನ್ನ ಗಮನಿಸ್ಬೇಕು. ಏನಾದ್ರೂ ಭಯ ಇದೆಯೇ, 5 ನಿಮಿಷ ಗಮನಿಸ್ಬೇಕು. ಗಮನಿಸಿದ 5 ಆದ್ಮೇಲೆ ಎಲ್ಲವೂ ಬದಲಾಗುತ್ತೆ, ಎಲ್ಲವೂ ಪರಿವರ್ತನೆಗೊಳಗಾಗತ್ತೆ, ಎಲ್ಲವೂ ಅನಿಶ್ಚಿತದಿಂದ ಕೂಡಿದೆ. ಅದನ್ನ ನಾನು ಒಪ್ಕೊಳ್ತೇನೆ. ಪ್ರಕೃತಿಯಲ್ಲಿ ಯಾವ ನಿಶ್ಚಿತವಾಗಿಲ್ಲ, ಎಲ್ಲವೂ ಅನಿಶ್ಚಿತತೆಯಿಂದ ಕೂಡಿದೆ, ಕಳೆದುಕೊಂಡು ಹೋಗುತ್ತೆ, ಬದಲಾಗತ್ತೆ. ಇದನ್ನ ಮೇಲೆ ನೀವು 5 ನಿಮಿಷ ಗಮನವನ್ನ ಮಾಡ್ತಾರೆ. ಅದಾದ್ಮೇಲೆ ಇನ್ನು 5 ನಿಮಿಷ ಎಲ್ಲರೂ ಅನಂತ ಅಮರರಾಗಬೇಕು, ಅಮೃತತ್ವದಲ್ಲಾಗಬೇಕು, ಸಚ್ಚಿತ್ ಆನಂದದಲ್ಲಿರಬೇಕು, ಬದಲಾವಣೆಗೆ ಹೊಂದದೇ ಇರುವಂತಹ ಆತ್ಮತತ್ವ ಆಗ್ಬೇಕು. ನಿಮ್ಮ ಸಮೇತ ನಿಮ್ಮ ಜೊತೆಗಿರೋರೆಲ್ಲ ಆಗಬೇಕು. ಆ ಒಂದು 5 ನಿಮಿಷದ ಪ್ರೇಯರ್ ಮಾಡೋಣ. ವೆನ್ ಫಿಯರ್ ಈಸ್ ಅಂಡರ್ಸ್ಟುಡ್ ಕಂಪ್ಲೀಟ್ಲಿ, ಇಟ್ ಹ್ಯಾಸ್ ನೋ ಪ್ಲೇಸ್ ಟು ಸ್ಟ್ಯಾಂಡ್. ಯಾವಾಗ ನಿಮ್ಮ ಭಯವನ್ನ ನೀವು ಅರ್ಥ ಮಾಡ್ಕೊಳ್ತೀರಿ, ಭಯವನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಿ, ಅದು ನಿಮ್ಮ ಮೇಲೆ ಗ್ರಿಪ್ ಮಾಡೋದಿಲ್ಲ. ನೀವು ಅರ್ಥವಾಗದ ಭಯ ಮಾತ್ರ ಮಾಡತ್ತೆ. ಫಿಯರ್ ಡಸ್ ನಾಟ್ ಎಂಡ್ ಬೈ ರೆಸಿಸ್ಟೆನ್ಸ್ ಬಟ್ ಬೈ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಅರ್ಥ ಮಾಡಿಕೊಂಡು ನಾವು ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್ ನೌ ಫಾರ್ 20 minutes and come back and share your experience to me. Let's start the practice.